ಎಸ್ ಎಲ್ಲರಿಗೂ ನಮಸ್ತೆ. ಇವತ್ತೇನ್ ಮಾಡಪ್ಪ ಅಂತಂದ್ರ ಮ್ಯಾಥ್ಸ್ ಒಳಗ ಏನೇನ್ ಇಂಪಾರ್ಟೆಂಟ್ ಅದಾವ, ಯಾವ್ಯಾವ ರೀತಿ ಬರ್ತಾವ ಅಂತೇಳಿ ನಾವು JD ಆಗ್ಲಿ SSC JD ಆಗ್ಲಿ ಮತ್ ನಾವ್ ಅಷ್ಟೇ ಹೇಳುದಿಲ್ಲ. ನಮ್ಮ ಕೋಚಿಂಗ್ ಒಳಗೆ ಏನ್ ಮಾಡ್ತೀವಿ ಅಂದ್ರ ಇನ್ನಿತರ ಬೇರೆ ಎಕ್ಸಾಮ್ಗೂ ಯೂಸ್ ಆಗುವಂಗ ಹೇಳ್ತೀವಿ. ಅದಕ್ಕೆ ಇವತ್ತು ಲೈವ್ ಕ್ಲಾಸ್ ಸ್ಟಾರ್ಟ್ ಮಾಡೀವಿ. ಯಾರ್ಯಾರು ಜಾಯ್ನ್ ಆಗ್ತೀರಿ ಬೇಗ ಬೇಗ ಆಗ್ರಿ. ಒಂದ್ 2 ನಿಮಿಷ ಟೈಮ್ ಕೊಡ್ತೀವಿ. ಬೇಗ ಬೇಗ ಜಾಯ್ನ್ ಆಗ್ರಿ. ಆಗತ್ರಿ. ಇನ್ನೂ ಒಂದ್ ಸ್ವಲ್ಪ ಜನ ಆಗ್ಬೇಕು. ನೀವು ನೋಡುವಾಗ ಏನ್ ಮಾಡ್ಬೇಕು, ಮತ್ ನಿಮ್ ಫ್ರೆಂಡ್ಸ್ ಖಾಲಿ ಕೂತಿರ್ತಾರ ಮನ್ಯಾಗ, ಅವರಿಗೆ ಶೇರ್ ಮಾಡ್ಬೇಕು. ಯಾಕಪ್ಪ, ನೀ ಅಷ್ಟೇ ಯೂಸ್ ಮಾಡಬಾರ್ದು, ಮತ್ ಅವರಿಗೆ ಯೂಸ್ ಆಗ್ಬೇಕು. ಬೇಗ ಬೇಗ ಶೇರ್ ಮಾಡ್ರಿ. ಹಂಗ ನೀವು ಬೇಗ ಬೇಗ ಜಾಯ್ನ್ ಆಗ್ರಿ. ಹಂಗ ಇನ್ನೊಂದ್ ಏನಪ್ಪಾ ಅಂತಂದ್ರ ಇವತ್ತೆಲ್ಲರೂ ನೋಡ್ದಂಗೈತಿ JD ಹೊಸದು 2024 ಮತ್ತು 25ರಾಗ ಹೊಸ ಕನ್ಫರ್ಮ್ ಐತಿ. ಇವತ್ತು ಸಾಯಂಕಾಲ 27ನೇ ತಾರೀಕು ಆಗ್ಬೇಕಾಗಿತ್ತು. ಅದೇನಾಯ್ತು, ಸ್ವಲ್ಪ ಡಿಲೇ ಆಗಿ ಅವು ಕಾರಣಾಂತರಗಳಿಂದ ಏನಾಯ್ತು, ಇವತ್ತು ಸ್ಟಾರ್ಟ್ ಆಯ್ತು. ಇವತ್ತು ನೋಟಿಫಿಕೇಶನ್ ಆಯ್ತು. ಈ 1 ಅವರ್ ಬ್ಯಾಕ್ ಎಷ್ಟು ಪೋಸ್ಟ್ ಅದಾವಪ್ಪ ಅಂದ್ರ 39,481 ಪೋಸ್ಟ್ ಅದಾವ. ಇಷ್ಟ ಆಗ್ತಾವನ ಇಲ್ಲ. ಇಂತಿಷ್ಟು ದಿವಸ ಆದ್ಮೇಲೆ ನೀವು ಅಪ್ಲಿಕೇಶನ್ ಹಾಕ್ತಿರಿ, ಎಲ್ಲರೂ ಹಾಕ್ತಿರಿ. ಅದಾದ್ಮೇಲೆ ಏನಾಗ್ತದೆ ಹೇಳ್ರಿ, ಅವು ಪ್ಲಸ್ 10,000 ಆಗ್ಬೋದು, 15,000 ಆಗ್ಬೋದು, ಎಷ್ಟೋ ಆಗ್ಬೋದು. ಬಟ್ ಇದು ನಮಗ ಇದೊಂದು ಅಂದಾಜು ಲೆಕ್ಕ ಏನಾಗ್ತತಿ, 39,000ರಿಂದ 50,000 ಮುಟ್ಟಬಹುದು. ಅದಕ್ಕೆ ನೀವ್ ಏನ್ ಮಾಡ್ಬೇಕಪ್ಪ ಅಂತಂದ್ರ ಈಗಿಂದ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ಬೇಕು. ಸ್ಟಾರ್ಟ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ಹೇಳ್ರಿ, ಎಲ್ಲೇರಿ ನೀವು ಕೋಚಿಂಗ್ ಮಾಡ್ಬೇಕಾಗತ್ತೆ. ಅದಕ್ಕೆ ನಮ್ಮಲ್ಲಿ ಏನ್ ಮಾಡ್ತಾರ, ಅತಿ ಕಡಿಮೆ ಫೀಸ್ ತಗೊಂಡು, ಒಬ್ಬರು ರೈತರ ಮಕ್ಳು ಇರ್ತೀರಿ, ಒಬ್ಬರಿಗೆ ಫೀಸ್ ಕಟ್ಟಕ್ ಆಗ್ತಿರಂಗಿಲ್ಲ. ಅಂತವ್ರಿಗೆ ನಾವ್ ಏನ್ ಮಾಡ್ತೀವಿ ಅಂದ್ರ ನಮ್ ಕೋಚಿಂಗ್ದಾಗ ಬೇಕಂತೇಳಿ ಅವರಿಗೆಲ್ಲ ನಾವು ಕರ್ಸಂಗಿಲ್ಲ, ನೀವಾಗೆ ಬರ್ಬೇಕು. ಹೌದಾ? ನಿಮ್ ರಿಸಲ್ಟ್ ಆಗ್ಬೇಕು. ಇನ್ನೊಂದು ಏನಾಗ್ತತಿ, ನೀವು ರಿಸಲ್ಟ್ ಆಯ್ತಾರೆ ಏನ್ ಮಾಡ್ತೀರಿ, ಇನ್ನೊಂದು ಯಾರಿಗೆ ಹೆಲ್ಪ್ ಆಕತ್ ಹೇಳ್ರಿ, ನಿಮ್ ಫ್ಯಾಮಿಲಿಗೆ ಹೆಲ್ಪ್ ಆಕತ್. ಹೌದು? ಅದಕ್ಕೆ ನಮ್ ಬ್ಯಾಚ್ ಈಗ ಒಂದು ಆಲ್ರೆಡಿ ರನ್ನಿಂಗ್ ಐತಿ. ಈ ಹೊಸ ಬ್ಯಾಚ್ ನಮ್ದು 10ನೇ ತಾರೀಕು ಸ್ಟಾರ್ಟ್ ಆಗತ್ತೆ. ಅದ ಕಾರಣ ನೀವ್ ಏನ್ ಮಾಡ್ಬೇಕು, ಬೇಕಾದ್ರ ಆಸಕ್ತಿ ಉಳ್ಳವರು, ನಾ ಈ ವರ್ಷನ 2025 ಒಳಗ ಜಾಬ್ ಹಿಡಿಬೇಕು ಅನ್ನೋರು ಏನ್ರ ಮನಸ್ಸಿನಾಗಿತ್ತಂದ್ರ ಬಂದು ಜಾಯಿನ್ ಆಗ್ಬಹುದು. ಓಕೆ, ಆಲ್ಮೋಸ್ಟ್ ಜಾಯಿನ್ ಆಗಿರಿ. ಈಗ ಏನ್ ಮಾಡಪ್ಪ ಅಂತಂದ್ರ SSC JD ಅಂತ ಅಷ್ಟೇ ಅಲ್ಲ, ನಮ್ಮಲ್ಲಿ ಏನಾದ್ರೂ ನಾವು ಟೀಚ್ ಮಾಡುವಾಗ ಎಲ್ಲಾ ಕವರ್ ಆಗಿರ್ತೈತಿ. ಅಂದ್ರ ನಾ SSC JD ಬಿಟ್ಟು ಮತ್ ಬೇರೆ ಕನ್ಫರ್ಮ್ ಆಗ್ತೈತಿ, ನಿಮ್ಮದ್ ಡೈವರ್ಟ್ ಆಗ್ತೈತಿ ಮೈಂಡ್. ಅದು ಕನ್ಫರ್ಮ್ ಆದ್ರೆ ಅದನ್ನು ಹಾಕ್ತಿರಿ, ಇದಾದ್ರೆ ಇದು ಹಾಕ್ತಿರಿ. ಹೌದಾ? ಅದಕ್ಕೆ ಏನಾಗ್ತೈತಿ, ನಾವು ಟೀಚ್ ಮಾಡುವಾಗ ಎಲ್ಲಾ ಕವರ್ ಆಗೋಂಗ್ ಮಾಡಿರ್ತೀವಿ. ಈಗ ಫಸ್ಟ್ ಏನ್ ಮಾಡ್ತೀವಪ್ಪ ಇವತ್ತೇಂದ್ರ, ನಾವು JD ಒಳಗ ಏನೇನ್ ಇಂಪಾರ್ಟೆಂಟು ಅದಷ್ಟೇ ಅಲ್ಲ, ಮತ್ ಬೇರೆ ಎಕ್ಸಾಮ್ಗೂ ಇಂಪಾರ್ಟೆಂಟ್ ಆಗ್ತಾವ. ಅದಕ್ಕೆ ಸ್ವಲ್ಪ ಇಂಪಾರ್ಟೆಂಟ್ ಟಾಪಿಕ್ಸ್ ಒಳಗೆ ಯಾವ್ಯಾವ ಕ್ವಶನ್ ಇರ್ತಾವ ಎಲ್ಲಾ ಮಿಕ್ಸ್ ಮಾಡಿ ಇವತ್ತು ಹೇಳ್ತೀನಿ. ನಿಮ್ಗೆ ಹಂಗ ಮತ್ ಬರ್ಬರ್ತಾ ನಾವು ಲೈವ್ ಕ್ಲಾಸ್ ಬರ್ತೀವಿ. ಬಟ್ ಇವತ್ತು ಏನ್ ಮಾಡೋಣ, ಯಾವ್ಯಾವ ಹೆಂಗ್ ತರ ಬರ್ತಾವ ಕ್ವಶನ್ಸು, ನಾವ್ ಯಾವ ರೀತಿ ಮಾಡ್ಬೇಕು, 2 ಸ್ಟೆಪ್ನಾಗ ಮುಗಿಸ್ಬೇಕು, ಏನ್ ಲೆಂದಿ ಆಕತ್ತು. ಆಲ್ಮೋಸ್ಟ್ ನಾವು 2 ಸ್ಟೆಪ್ನಾಗ ಮುಗಿಸೋದು ಹೇಳ್ತಿರ್ತೀವಿ. ಎಲ್ಲಿ ಬರ್ತಾವಲ್ಲ ಅಲ್ಲಿ ಹೇಳ್ತಿರ್ತೀವಿ. ನೋಡ್ತೀರಿ? ಈಗ 1ನೇ ಕ್ವಶನ್ ಸ್ಟಾರ್ಟ್ ಮಾಡೋಣ. ಓಕೆ, 1ನೇ ಕ್ವಶನ್ ನೋಡ್ರಿ. ಎಸ್, ಕ್ವಶನ್ ಏನೈತಿ ನೋಡ್ರಿ. ಸರಾಸರಿ ಒಳಗಂತೂ ಕಾಮನ್ ಆಗಿ ಯಾವ್ದೇ ಎಕ್ಸಾಮ್ ಬರೀರಿ, ಆದ್ರೆ SSC ಒಳಗೆ ಕಂಪಲ್ಸರಿ 1 ರಿಂದ 2 ಕ್ವಶನ್ ಬರುತ್ತಾವ. SSC JD ಒಳಗೆ ಅದು ಮೆನ್ಷನ್ ಮಾಡ್ಬೇಕಂತಂದ್ರ. ಈಗ ನೋಡ್ರಿ ಕ್ವಶನ್ ಹೆಂಗೈತಿ ನೋಡಿ. ಇದು ನೀವು ಇಂಗ್ಲಿಷ್ನಾಗ ನೋಡುವಾಗ ಹಿಂದಿನ ಸಲ ಎಲ್ಲ ಇಂಗ್ಲಿಷ್ನಾಗ ಇತ್ತು, ಈ ಸಲ ಏನಾಗೈತಪ್ಪ ಹೋಸಲದಿಂದ ಕನ್ನಡದಾಗ ಎಕ್ಸಾಮ್ ಇತ್ತಂದ್ರ ಕ್ವಶನ್ಸ್ ಹೆಂಗ್ ಬರ್ತಾವ ನೋಡ್ರಿ. 5 ಅನುಕ್ರಮ ಸಮಸಂಖ್ಯೆಗಳ ಸರಾಸರಿ 64. ಅವ್ ಯಾವ 5 ಅದಾವೋ ನನಗೆ ಗೊತ್ತಿಲ್ಲ. ಹೌದಾ? ಅವಾಗ ಏನ್ ಕೇಳ್ಯಾರ, ಈಗ ಇಂಗ್ಲಿಷ್ನಾಗ ನೋಡುವಾಗ 5 ಕಾನ್ಸುಕೇಟಿವ್ ಈವನ್ ನಂಬರ್ಸ್ ಅಂತ ಕೊಡ್ತಾರ ಇಂಗ್ಲಿಷ್ನಾಗ. ನಿಮಗೆಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಮಾಡುವಾಗ ಸಿಗ್ತಿರ್ತಾವ. ಹೌದಾ? ಇದೇನೈತಿ 5 ಅನುಕ್ರಮ ಅಂದ್ರೆ ಏನು, ಸೀರಿಯಲ್. ಒಂದಾದ ನಂತರ ಒಂದು. ಈಗ 1 ಆದ್ಮೇಲೆ 2, 2 ಆದ್ಮೇಲೆ 3 ಹಿಂಗ್ ನಂಬರ್ಸ್ ಅದಾವ. ಅದೇ ರೀತಿ ಸೀರಿಯಲ್ ನಂಬರ್ಸ್. ಈಗ ನೋಡಿ, ಇದನ್ನ ನಾವು ಹೆಂಗ್ ಮಾಡ್ತೀವಿ, ಅದು ಏನ್ ಕೇಳ್ಯಾರ, 5 ಅನುಕ್ರಮ ಸಮಸಂಖ್ಯೆಗಳ ಸರಾಸರಿ 64. ಹೌದಾ? ಒಂದ್ ವೇಳೆ ಅತ್ಯಂತ ದೊಡ್ಡ ಸಂಖ್ಯೆ ಕೇಳ್ಬಹುದು, ಇಲ್ಲ ಅತ್ಯಂತ ಚಿಕ್ಕ ಸಂಖ್ಯೆ ಕೇಳ್ಬಹುದು, ಆ ಸಂಖ್ಯೆಗಳ ಮೊತ್ತನೂ ಕೇಳ್ಬಹುದು. ಹೌದಾ? ಈಗ ನೋಡ್ರಿ, ಇಲ್ಲಿ ಆಡ್ ನಂಬರ್ ಇತ್ತಂದ್ರೆ ಇಲ್ಲಿ ಈವನ್ ನಂಬರ್ ಬಂದಿರ್ತೈತಿ. ಇಲ್ಲಿ ಇವನ್ ನಂಬರ್ ಇತ್ತಂದ್ರೆ ಇಲ್ಲಿ ಆಡ್ ನಂಬರ್ ಬಂದಿರ್ತದೆ. ಅಂದ್ರ ಇಲ್ಲಿ ಬೆಸ ಸಂಖ್ಯೆ ಕೊಟ್ಟಿದ್ರಂದ್ರ ಇಲ್ಲಿ ಸಮ ಸಂಖ್ಯೆ ಬಂದಿರ್ತೈತಿ. ಒಂದ್ ವೇಳೆ
ಇಲ್ಲಿ ಸಮಸಂಖ್ಯೆ ಇತ್ತರ ಇಲ್ಲಿ ಬೆಸ ಸಂಖ್ಯೆ ಬರ್ತೈತಿ. ಹೌದಾ? ಈಗ ನೋಡ್ರಿ, ಯಾವುದು ಅವರು ಸರಾಸರಿ ಕೊಟ್ಟಾರಲ್ಲ ಅದನ್ನ ಮಧ್ಯದಲ್ಲಿ ಬರಿಬೇಕು. ಹೌದಾ? ಒಂದೇ ಒಂದ ಲೈನ್ ಮುಗಿದಿತ್ ಲೆಕ್ಕ. ಮಧ್ಯದಲ್ಲಿ ಆ ಸರಾಸರಿಯನ್ನ ಬರೆದು ಮೊದಲನೇ ಸ್ಟೆಪ್ ಇದು ಸಮಸಂಖ್ಯೆ ಹೌದೋ ಅಲ್ಲೋ? ಹೌದಾ? ಹಾ, ಎಸ್. ಇದಾದ ನಂತರ ಸಮಸಂಖ್ಯೆ ಯಾವ್ದು ಬರೋದಿಲ್ಲ ಅದನ್ನ ಮುಂದ್ಗಡೆಯಿಂದ ಸ್ಟಾರ್ಟ್ ಮಾಡ್ಬೇಕು. ನಮಗ 5 ಸಮಸಂಖ್ಯೆ ಅಂತಂದಾರ ಅವ್ರು. ಹೌದಾ? ಕೊಟ್ಟಂತಹ ಸಂಖ್ಯೆನೂ ಸಮಸಂಖ್ಯೆ ಅಂದ್ರೆ ಇದನ್ನು ಕನ್ಸಿಡರ್ ಮಾಡ್ಯಾರ ನಂಗ. ಹೌದಾ? ಇದಾದ ನಂತರ ಸಮಸಂಖ್ಯೆ ಯಾವ್ದು ಬರ್ತೈತಿ? 66 ಬರ್ತೈತಿ. ಹೌದಾ? ಇದಾದ ನಂತರ ಒಂದು ಸ್ಟಾರ್ಟಿಂಗ್ ರೂಲ್ಸ್ ಏನು, ಮಧ್ಯದಲ್ಲಿ ಬರ್ದು ನೆಕ್ಸ್ಟ್ ಒಂದ ಸಂಖ್ಯೆ ಮುಂದೆ ಬರಿಬೇಕು. ಇದಾದ ನಂತರ ಒಂದು ಹಿಂದ್ಗಡೆ ಬರೀಬೇಕು. ಇದ್ರ ಹಿಂದ್ಗಡೆ ಸಂಖ್ಯೆ ಯಾವುದು? 62. ಎಷ್ಟಾಯ್ತು ಟೋಟಲ್? 1, 2, 3 ಸಮಸಂಖ್ಯೆ. ಅವ್ರು ಕೊಟ್ಟದ್ದು 5. ಇನ್ನು 7 ಅಂದ್ರೆ ಮತ್ತೆ ಮುಂದೆ ಬರಿಬೇಕು. 68. ಅದೇ ರೀತಿ ಇನ್ನೊಂದು 60. ಅಂದ್ರ ಈಗ ನಮಗ್ 5 ಸಮಸಂಖ್ಯೆಗಳು ಸಿಕ್ತು. ಹೌದಾ? ಇದಾದ ನಂತರ ಅವ್ರು ಏನ್ ಕೇಳ್ಯಾರ? ಅತ್ಯಂತ ದೊಡ್ಡ ಸಂಖ್ಯೆ. ಇವುಗಳಲ್ಲಿ ಅತ್ಯಂತ ದೊಡ್ಡ ಸಂಖ್ಯೆ ಅಂದ್ರೆ ಕೊನೆಯದಿರ್ಬೇಕಲ್ಲ. ಯಾಕೆ ಹೇಳ್ರಿ? ಸೀರಿಯಲ್ ಅನುಕ್ರಮ ಅಂತಂದಾರ. ಸಣ್ಣದ್ ಹಿಡ್ಕೊಂಡು ದೊಡ್ಡದವರೆಗೇನ ಬರ್ಬೇಕಲ್ಲ. ನಮ್ಮದು ಆನ್ಸರ್ ಯಾವ್ದು ಹೇಳ್ರಿ? 68. ಮತ್ ಕೆಲವೊಂದ್ಸಲ ಬೇರೆ ಬೇರೆ ಮೆಥಡ್ ಮಾಡ್ತಾರೆ. x+2 ಸಮಸಂಖ್ಯೆ ಅಂದ್ರೆ ಏನು? x+2 ಹಿಂಗ್ ಮಾಡ್ಕೊಂತ ಹೋಗ್ತಾರೆ. ಬೇಡ, ಲೆಂದಿ ಹಾಕತ್ತದು. ಒಂದ್ ಲೈನ್ದಾಗ ಬರ್ಬೇಕು ನಮಗೆ ಆನ್ಸರ್. ಟೈಮ್ ಶಾರ್ಟ್ ಇರ್ತೈತಿ. 20 ಕ್ವಶನ್ ಮ್ಯಾಥ್ಸ್, 20 ಕ್ವಶನ್ ರೀಸನಿಂಗ್ ನಮ್ಮ SSC JD ಒಳಗೆ. ಹೌದಾ? ಅವು 20 ಕ್ವಶನ್ ಅಂದ್ರೆ ಪ್ರತಿಯೊಂದಕ್ಕೂ ಟೋಟಲ್ 60 ನಿಮಿಷ ಇರುತ್ತೆ ಅಂದ್ರೆ 20 ನಿಮಿಷ ಸೆಷನ್ ತೆಗಿಬೇಕು ನಾವು. ಹೌದಾ? ನಮ್ಮ ಮೈಂಡ್ನಾಗ ಅದನ್ನ ಇಟ್ಕೋಬೇಕು. ಜಾಸ್ತಿ ಟೈಮ್ ತಗೋಬಹುದು ಅಲ್ಲಿ ಹೋದ ನಂತರ. ಬಟ್ ಏನ್ ಮಾಡ್ಬೇಕು ಹೇಳ್ರಿ? ಜಾಸ್ತಿ ನಮ್ಮ ಮೈಂಡ್ನಾಗ ಏನಿರ್ಬೇಕು, 1 ನಿಮಿಷಕ್ಕೆ ಒಂದು ಲೆಕ್ಕ ಮುಗಿಬೇಕು. ನಮ್ಮ ಮೈಂಡ್ ಸೆಟ್ ಅಲ್ಲಿ ಲೇಟ್ ಆಗ್ತೈತಿ ನಿಮಗೆ. ಬಟ್ ಏನು ಪ್ರಾಕ್ಟೀಸ್ ಮಾಡ್ದಂಗೆ ಏನಕ್ಕತ್ತ ಹೇಳ್ರಿ? ಅದು 1 ನಿಮಿಷಕ್ಕೆ ಬರೋದೈತಿ, ಅದಕ್ಕಿಂತ ಒಳಗುನು ಬರ್ತೈತಿ. ಹೌದಾ? ಈಗ ಏನ ಅರ್ಥ ಆಯ್ತು ಕ್ವಶನ್? ಈ ರೀತಿ ಬಂದಾಗ ಬರೀ ಒಂದ್ ಲೈನು. ನಾ ಏನ್ ಹೇಳಿದ್ನಿ? ಇಲ್ಲಿ ಬೆಸ ಸಂಖ್ಯೆ ಇದ್ದಾಗ ಇಲ್ಲಿ ಸಮಸಂಖ್ಯೆ ಇರತ್ತೆ. ಇಲ್ಲಿ ಬೆಸ ಸಂಖ್ಯೆ ಇದ್ದಾಗ ಇಲ್ಲಿ ಸಮಸಂಖ್ಯೆ ಇರುತ್ತೆ. ಹೌದಾ? ಆಲ್ಮೋಸ್ಟ್ ನೋಡ್ರಿ, ಸರಾಸರಿ ಒಳಗೆ ಕಂಪಲ್ಸರಿ 1 ಕ್ವಶನ್ ಅಂತೂ ಕಂಪಲ್ಸರಿ ಮಿನಿಮಮ್. ಅಂದ್ರ ಕಡಿಮೆ ಅಂದ್ರ 1 ಕ್ವಶನ್ ಬರ್ತೈತಿ. ಜಾಸ್ತಿ ಅಂದ್ರೆ 2 ಕ್ವಶನ್ ಬಂದವ ಒಂದು ಸೆಟ್ಟಿಗೆ. ಸೆಟ್ ಅಂದ್ರೆ ಗೊತ್ತಿರ್ತಲ್ಲ, ಬೆಳಗ್ಗೆ 1 ಸೆಟ್ಟು 3 ಸೆಷನ್ ಇರ್ತೈತಿ. ಬೆಳಗ್ಗೆ ಒಂದು ಮಾರ್ನಿಂಗು, ಮಧ್ಯಾಹ್ನ, ಆಮೇಲೆ ಸಾಯಂಕಾಲ 3 ಸೆಷನ್ ಇರ್ತೈತಿ. ಅದಕ್ಕ ಈ ಟಾಪಿಕ್ ಮೇಲೆ ಇನ್ನೂ ಬಹಳ ತರ ಬರ್ತಾವ ಕ್ವಶನ್ಸ್. ಹೌದಾ? ದಿನ ಹೆಂಗ ಕಳೆದಂಗ್ ಪ್ರತಿದಿನ ಏನ್ ಮಾಡ್ತೀವಿ? ಇದ್ರ ಮುಂದಿನ ಕ್ವಶನ್ಸ್ ರೆಫರ್ ಮಾಡ್ತೀವಿ. ಹೌದಾ? ಈ ರೀತಿ ಬಂದಾಗ ಯಾರು ಒಂದು ಕ್ವಶನ್ಸು ಆನ್ಸರ್ ಮಾಡದೆ ಹಂಗೆ ಬಿಟ್ಟು ಹೋಗ್ಬಾರ್ದು. ಅರ್ಥ ಆಗತ್ತಲ್ಲ? ಎಸ್. ಇದೇ ಟಾಪಿಕ್ ಮೇಲೆ ಇನ್ನೊಂದು ಕ್ವಶನ್ ನೋಡೋಣ. ಅದ್ ಹೆಂಗ್ ಬರ್ತೈತಿ? ಯಾಕಂದ್ರ ಹಿಂಗೂ ಕೇಳ್ಯಾರ, ಹಂಗೂ ಕೇಳ್ಯಾರ. ಸರ್ ಇದನ್ನ ಹೇಳಾನ, ಅದನ್ನ ಯಾಕೆ ಹೇಳಿಲ್ಲ? ಹೌದು, ಗೊತ್ತಾಗ್ಬೇಕು ಬೇಡ ಯಾವ್ಯಾವ ಟೈಪ್ ಬರ್ತಾವ. ಅದಕ್ಕ ನೋಡ್ರಿ ಇನ್ನೊಂದು ಕ್ವಶನ್ ನೋಡೋಣ. ಯಾವ್ದ ಟಾಪಿಕ್ ನಾವು ಇಲ್ಲಿ ಹೇಳುವಾಗ ಏನ್ ಮಾಡ್ತೀವಪ್ಪ ಅಂತಂದ್ರ, ಒಂದು ಕ್ವಶನ್ ಬಿಟ್ಟು ಇನ್ನೊಂದು ಕ್ವಶನ್ ರೆಫರ್ ಮಾಡ್ತೀವಿ. ಯಾಕಪ್ಪ? SSC JD ಬರುವಷ್ಟೇ ಹೇಳ್ಬೇಕೇನು? ಯಾಕಂದ್ರೆ ಕೆಲವೊಂದ್ ಜನ ಬರುವಾಗ ಕೋಚಿಂಗ್ ಬರ್ತಿರ್ತಾರಲ್ಲ, ಮತ್ತೊಂದ್ಸಲ ಬರೋದಾಗುದಿಲ್ಲ. ಅದಕ್ಕೆ ನಮ್ಮಲ್ಲಿ ಏನ್ ಮಾಡ್ತೀವಪ್ಪ ಅಂತಂದ್ರೆ ಆ ಸಿಲೆಬಸ್ಗಿಂತಲೂ ಜಾಸ್ತಿ ಹೇಳ್ತೀವಿ. ಯಾಕಪ್ಪ? ಒಬ್ಬ ಸ್ಟೂಡೆಂಟಿಗೆ ಹೆಲ್ಪ್ ಆಗ್ಬೇಕು. ಹೌದೋ ಇಲ್ಲೋ? ಈಗ ನೆಕ್ಸ್ಟ್ ನೋಡಿ, ಇದೇ ಟಾಪಿಕ್ ಮೇಲೆ ಇನ್ನೊಂದು ಹೆಂಗ್ ಕ್ವಶನು? 11 ವಿದ್ಯಾರ್ಥಿಗಳ ಸರಾಸರಿ ವಯಸ್ಸು 15 ವರ್ಷಗಳು. ಹೌದಾ? ಎಸ್. ಈ 11 ಜನರ ವಿದ್ಯಾರ್ಥಿಗಳ ಸರಾಸರಿ ವಯಸ್ಸು 15. ಅವರ ಜೊತೆ ಒಬ್ಬರು ಶಿಕ್ಷಕರು ಆಡ್ ಆಗ್ತಾರ. ಒಬ್ಬ ಶಿಕ್ಷಕರು ಬಂದು ಸೇರಿದರೆ ಅಂದ್ರೆ ಜಾಯಿನ್ ಆಗ್ತಾರ, ಅವ್ರ ಜೊತೆ ಸೇರಿದರೆ ವಯಸ್ಸಿನ ಸರಾಸರಿಯು 1 ವರ್ಷ ಹೆಚ್ಚಾಗುತ್ತದೆ. ಹಾಗಾದರೆ ಶಿಕ್ಷಕರ ವಯಸ್ಸು ಎಷ್ಟು? ಇವತ್ತು ಯಾವ ದಿನ ರೀ? ಶಿಕ್ಷಕರ ದಿನಾಚರಣೆ ಇವತ್ತು. ಹೌದೋ ಇಲ್ಲೋ? ಶಿಕ್ಷಕರ ವಯಸ್ಸು ಎಷ್ಟು ಅಂದ್ರ 11 ಜನ ವಿದ್ಯಾರ್ಥಿಗಳದಾರ. ಅವ್ರ ಜೊತೆ ಏನ್ ಮಾಡ್ತಾರ? ಒಬ್ರು ಶಿಕ್ಷಕರು ಆಡ್ ಆಗ್ತಾರ. ಈಗ ಒಂದು ಕ್ಲಾಸ್ ರೂಮ್ ಐತಿ, ಕ್ಲಾಸ್ ರೂಮ್ನಾಗ 11 ಜನ ಇತ್ತಂದ್ರಪ್ಪ, ಅದ್ರೊಳಗೆ ಏನ್ ಮಾಡ್ತಾರ? ಶಿಕ್ಷಕರು ಬಂದೇ ಆಡ್ ಮಾಡ್ತಾರ. ಈಗ ನೋಡ್ರಿ, ಇದನ್ನ ಹೆಂಗ್ ಮಾಡ್ಬೇಕು? ಒಟ್ಟ ಒಂದ್ ಎಷ್ಟು 30 ಸೆಕೆಂಡ್ ಒಳಗೆ ಹೆಂಗ್ ಮಾಡ್ಬೇಕು ನೋಡ್ರಿ. ಈಗ 11 ಜನ ವಿದ್ಯಾರ್ಥಿಗಳು ಅದಾರ. ಇವ್ರ ಜೊತೆ ಇವರು ಸರಾಸರಿ ವಯಸ್ಸು ಎಷ್ಟಾಕತ್ರಿ? 15 ಅಂತ ಹೇಳ್ಯಾರ ಅವರು.
ಈ 15 ಆದ ನಂತರ ಇವ್ರ ಜೊತೆ ಒಬ್ರು ಶಿಕ್ಷಕರು ಯಾಡ್ ಆದ್ಮೇಲೆ ಎಷ್ಟು ವರ್ಷ ಹೆಚ್ಚಕತ್ತಂದ್ರ ಸರಾಸರಿ ಒಳಗ 1 ವರ್ಷ ಅಂತಂದ್ರ ಇದಕ್ಕೆ ಒಂದು ಕೂಡಿಸ್ಬೇಕು ನಾನು. ಹೌದಾ? ಇಷ್ಟು ಬರ್ಯಾಕ್ ಬರ್ತೈತಿ. ಅವ್ರು ಕೊಟ್ಟಂತಹ ಕ್ವಶನ್ ನೋಡ್ರಿ, 11 ಜನರು, ಅವರ ಸರಾಸರಿ ವಯಸ್ಸು 15. ಅವರು 15 ಜೊತೆ ಒಬ್ರು ಶಿಕ್ಷಕರು ಆದ್ಮೇಲೆ ಎಷ್ಟು ಹೆಚ್ಚಕತ್ತಲ್ಲ ಅದನ್ನ ಕೆಳಗೆ ಬರೀ ಪ್ಲಸ್ ಮಾಡಿ. ಇಷ್ಟು ಬರದ ನಂತರ ಏನ್ ಮಾಡ್ಬೇಕು ನೋಡ್ರಿ, ಫಸ್ಟ್ ಸ್ಟೆಪ್ ಇದು ಬರದ ಸೆಕೆಂಡ್ ಸ್ಟೆಪ್ ನೋಡ್ರಿ, ಈ 15 ಪ್ಲಸ್ 1 ಕೂಡಿಸಿ ಇಲ್ಲಿ ಇಡ್ಬೇಕು, 16 ಆಯ್ತ್ರಿ. ನೆಕ್ಸ್ಟ್ ಎರಡನೇ ಸ್ಟೆಪ್ ನೋಡ್ರಿ, ಈ 11 ಇಂಟು ಇಲ್ಲೇನು ಹೆಚ್ಚಾಗಿರ್ತಲ್ಲ ಏಜ್ ಅದನ್ನ ಕೂಡಿಸ್ಬೇಕು. ಎಷ್ಟಾಯ್ತು ನೋಡ್ರಿ, 11 ಇಂಟು 1 ಅಂದ್ರ 11, ಅದನ್ನ ತಂದು ಇದು ಕೂಡಿಸ್ಬೇಕು. ಸ್ಟೆಪ್ ಹೆಂಗೈತಿ ನೋಡ್ರಿ, ಬರೀ ಇಷ್ಟೇ. 16 ಪ್ಲಸ್ ಅನ್ನೋದ್ರೆ ಎಷ್ಟಾಯ್ತು, 27. ಇದೇನ್ ಹೇಳ್ರಿ, ಶಿಕ್ಷಕರ ವಯಸ್ಸು. ಇದೇನ್ರಿ ಇನ್ನೂ ಒಂಥರ ಮಾಡ್ತಾರ, ಬ್ಯಾಡ್ ನನಗ. ಯಾಕೆ ಹೇಳ್ರಿ, 1 ನಿಮಿಷ ಕ್ರಾಸ್ ಆಕತ್ತದ, ಮಲ್ಟಿಪ್ಲಿಕೇಶನ್ ಮಾಡಕ್ ನಿಮ್ ಲೆಂದಿ ಪ್ರೊಸೆಸ್ ಆಕತ್ತದ. 11 ಇಂಟು 15 ಮತ್ತೆ ನೀವು ಮಗ್ಗಿ ಮಾಡ್ಬೇಕು, ಹೌದಾ? ಪ್ರಾಬ್ಲಮ್ ಆಗ್ತೈತೆ. ಅದಕ್ಕೆ ನೋಡ್ರಿ ಎರಡೇ ಸ್ಟೆಪ್, ಬರೀ ಎರಡೇ ಸ್ಟೆಪ್. ಅದಕ್ಕೆ ನೋಡ್ರಿ, ಯಾವ್ದೋ ಟಾಪಿಕ್ ಆದ್ರೂ ಸರಾಸರಿ ಒಳಗೆ ಬರ್ತತಿ ಕಂಪಲ್ಸರಿ 100%. ಒಂದು ಮಿನಿಮಮ್ ಮ್ಯಾಕ್ಸಿಮಮ್ 2 ಕ್ವಶನ್ ಬೇಕಾದ್ರೆ ನಾ ಸುಳ್ಳು ಹೇಳ್ತಿರ್ಬೇಕಪ್ಪ ಯಾವ ಸರ್, ಬೇಡ. ಪ್ರೀವಿಯಸ್ ಇಯರ್ ಕ್ವಶನ್ ಪರ್ ಬಂಡಲ್ ಮಾಡಾರಲ್ಲ ಎಲ್ಲರೂ, PDF ಮಾಡಿ ಕಳ್ಸಾರ 43 ಸಟ್ಟು, ಅವೆಲ್ಲ ಕ್ವಶನ್ ಪರ್ ರೆಫರ್ ಮಾಡ್ರಿ. ಮಿನಿಮಮ್ 1 ಮ್ಯಾಕ್ಸಿಮಮ್ 2 ಕ್ವಶನ್ ಇದ್ದೇ ಅದಾವ. 100% ತೆಗೆದ್ ನೋಡ್ರಿ ಇವತ್ತು ಬೇಕಾದ್ರೆ. ಈಗ ಬೇಕಾದ್ರೆ ಸರ್ ಈಗ ಚೆಕ್ ಮಾಡೋಗಪ್ಪ ಅಂದ್ರೆ ಕೆಲವೊಂದು ಜನ ಮಾಡ್ತಿರ್ತೀರಿ, ಮಾಡಿ ನೋಡ್ರಿ, ಬೇಕಾದ್ರೆ ಕಮೆಂಟ್ ಮಾಡ್ರಿ. ಸುಳ್ಳು ಹೇಳತ್ತಿದ್ರ ನೋಡ್ರಿ, ಬೇಕಾದ್ರೆ ಕ್ವಶನ್ಸ್ ನೋಡ್ರಿ. ಯಾಕಪ್ಪ ಅಂತಂದ್ರ ಯಾವ್ದ ಸುಮ್ನ ಇದು ಬರ್ತದಂತೆ ಸುಮ್ನೆ ಹೇಳಿದ್ರೆ ನಿಮಗ್ ಲಾಸ್ ಆಗ್ಬಾರ್ದು. ಹೌದೋ ಇಲ್ಲೋ, ಹೌದೋ ಇಲ್ಲೋ, ಹೂ ಅನ್ಬೇಕ. ಹಾ, ಈಗ ನೆಕ್ಸ್ಟ್ ನೋಡ್ರಿ, ಇದೇ ತರ ಬರೀ SSC JD ಸರ್ ಬೇರೆ ಎಕ್ಸಾಮ್ ಹೆಂಗ್ ಹೇಳ್ತೀರಿ ಕ್ವಶನ್, ನೀವು SSC JD ಅಷ್ಟೇ ಹೇಳ್ತೀರಿ, ಉಳ್ಕಿದ್ ಕವರ್ ಮಾಡ್ತೀನಿ ಅಂದ್ರೆ ಈಗ ನೋಡ್ರಿ ರೆಫರೆನ್ಸ್ ಒಂದು ಕ್ವಶನ್ ನೋಡ್ರಿ ಹೇಳ್ತೀನಿ. √5 ಪ್ಲಸ್ √3 ಡಿವೈಡೆಡ್ ಬೈ √5 ಮೈನಸ್ √3 ಪ್ಲಸ್ √5 ಮೈನಸ್ √3 ಡಿವೈಡೆಡ್ ಬೈ √5 ಪ್ಲಸ್ √3. ಇದ್ರ ಆಪ್ಷನ್ಸ್ ಹೆಂಗಿದೆ ನೋಡ್ರಿ, ಒಂದನೇದು 8, ಎರಡನೇದು 16, ಸಿ. ಮೂರನೇದು √2 ಇಂಟು 15. ಲಾಸ್ಟ್ನೇ ಆಪ್ಷನ್ ನೋಡ್ರಿ 2 ಇಂಟು √5 ಪ್ಲಸ್ √3. ಈ ರೀತಿ ಕ್ವಶನ್ ಐತಿದ್ದು. ಇದನ್ನ ಕೊಟ್ಟಾಗ ಏನ್ ಮಾಡ್ಬೇಕು ಫಸ್ಟಿಗೆ ನೋಡ್ರಿ, ಕಮೆಂಟ್ ಮಾಡ್ರಿ, ಯಾರಾದ್ರೂ ಒಬ್ರು ಕಮೆಂಟ್ ಮಾಡ್ರಿ, ನಿಮಗೆ ಹೆಂಗ್ ಅನ್ಸುತ್ತೋ ಹಂಗ್ ಕಮೆಂಟ್ ಮಾಡ್ರಿ. ತಪ್ಪಿದ್ರು ಏನ್ ಗುಂಡ್ ಹಾಕಂಗಿಲ್ಲ, ಏನ್ ಹಾಕಂಗಿಲ್ಲ, ಹೌದೋ ಇಲ್ಲೋ, ಏನ್ ಸರಿ ಆದ್ರೆ ಏನ್ ಜಾಬ್ ಕೊಡಂಗಿಲ್ಲ. ಒಂದು ಕ್ವಶನ್ ಕರೆಕ್ಟ್ ಆದ್ರೆ ನಿಮಗ್ ಗೊತ್ತಿರ್ತೈತಿ ಕೆಲವೊಂದ್ ಜನಕ್ಕೆ, ಹೌದೋ ಇಲ್ಲೋ ನೋಡಿ ಕಮೆಂಟ್ ಮಾಡ್ರಿ, ಬೇಕಾದ್ರೆ ಮಾಡ್ರಿ, ಇಲ್ಲಪ್ಪ ಅಂದ್ರೆ ನಾ ಹೇಳ್ತೀನಿ. ಒಂದ್ 30 ಸೆಕೆಂಡ್ ಮಾಡ್ರಿ, ಏನಾಗುದೈತಿ ಮಾಡ್ರಿ. ಎಸ್, ಈ ಕಡೆ ನೋಡ್ರಿ, ಹಿಂಗ್ ಕೊಟ್ಟಾಗ ಏನ್ ಮಾಡ್ಬೇಕು, ಕನ್ಫ್ಯೂಸ್ ಆಗ್ತೈತಿ. ಬರ್ರಿ, ಇದು A, ಇದು B, ಇದು A, ಇದು B, A ಪ್ಲಸ್ ಬಿ ಹೋಲ್ ಸ್ಕ್ವೇರ್ A ಮೈನಸ್ ಬಿ. ಮೊದ್ಲ ABCD ಅಂದ್ರೆ ನಿಮಗ್ ಕನ್ಫ್ಯೂಸ್, ಹೌದು? ಮಾಸ್ ಸ್ಕ್ವೇರ್ ಕ್ಯೂಬ್ ಅಂದ್ರೆ ಬೇಡ. ಈಗ ಈ ತರ ಕೊಟ್ರೆ ಏನ್ ಮಾಡ್ಬೇಕು, ಫಸ್ಟ್ ಈಗ ಸೈನ್ ಏನೈತಿ ಮಧ್ಯದಲ್ಲಿ ನೋಡ್ಬೇಕು. ಫಸ್ಟ್ ಸ್ಟೆಪ್ ನೋಡ್ರಿ, ಯಾರು ವಿಡಿಯೋಸ್ ಯಾರು ಆನ್ಲೈನ್ ನೋಡ್ತಿರ್ತಾರಲ್ಲ ಆ ಕಡೆ ಈ ಕಡೆ ಲಕ್ಷ ಕೊಡಬಾರ್ದು, ಹೌದಾ? 1 ನಿಮಿಷ ನೋಡ್ರಿ, ಈ ಕಡೆ ಮಧ್ಯದಲ್ಲಿ ಪ್ಲಸ್ ಇದ್ದಾಗ ಪ್ಲಸ್ ನೋಡ್ಬೇಕು, ಮೈನಸ್ ಇದ್ರ ಮಧ್ಯದಲ್ಲಿ ಚಿಹ್ನೆ ಸೈನ್ ನೋಡ್ಬೇಕು. ಆಮೇಲೆ ಇಲ್ಲಿ 5 ಐತಿಲ್ಲ, ಇಲ್ಲಿ 3 ಐತಿ, ಇಲ್ಲಿ 5 ಐತಿ, ಇಲ್ಲಿ 3 ಐತಿ, ಹೌದಾ? ಫಸ್ಟ್ ಸ್ಟೆಪ್ ನೋಡ್ರಿ, 5 ಪ್ಲಸ್ 3 ಮೊದಲಿಗೆ ಬರಿಬೇಕು. ಇವನ್ 2 ಸೇರಿಸಿದ ಮೇಲೆ ಮಧ್ಯದಲ್ಲಿ ಪ್ಲಸ್ ಐತಿ ಅಂದ್ರ ಇಲ್ಲಿ 5 ಪ್ಲಸ್ 3 2 ಸಂಖ್ಯೆಗಳನ್ನ ಕೂಡಿಸ್ಬೇಕು, ಹೌದಾ? ಕೂಡಿಸ್ತೀರಿ. ಇದಾದ್ಮೇಲೆ ನೆಕ್ಸ್ಟ್ ಇವು ಎಷ್ಟು ಟೈಪ್ ಅದಾವ, ಇಲ್ಲಿ ಒಂದೈತಿ, 5 ಒಂದೈತಿ, 3 ಒಂದೈತಿ, 5 ಒಂದೈತಿ, 3 ಒಂದೈತಿ, 5 3 ಬೇರೆ ನಂಬರ್ ಇಲ್ಲಲ್ಲ, ನಾರ್ಮಲ್ ಎಲ್ಲರಿ 90% ಇದ್ದಾವ್ ಬರ್ತಾವ, ಬೇರೆ ಬೇರೆ ಕಡೆ ಬಂದಿರ್ತಾವ. CGL ಆಗಲಿ CHS ಆಗಲಿ ಬೇರೆ ಎಕ್ಸಾಮ್ ಬರ್ತಾವ. ಒಂದ್ ಲೆಕ್ಕ ಜಾಸ್ತಿ ಕಲ್ತ್ರೆ ನಮಗೇನ್ ಲಾಸ್ ಇಲ್ಲ. ಹಾ, ಈಗ ನೋಡ್ರಿ, ಈ ನೆಕ್ಸ್ಟ್ ಸ್ಟೆಪ್ ನೋಡ್ರಿ, ಇಲ್ಲಿ ಪ್ಲಸ್ ಮಾಡಿದ್ರೆ ಇಲ್ಲೇ ಪ್ಲಸ್ ಏನು ಇಲ್ಲಿ ಮೈನಸ್ ಇದ್ರೆ ಮೈನಸ್ ಇರಬೇಕು, ಅದೊಂದು ಲಕ್ಷ ಇರಲಿ. ಇಲ್ಲಿದು ಕಂಪಲ್ಸರಿ ಪ್ಲಸ್ ಮಾಡ್ಲೇಬೇಕು. ಕೊನೆಯಲ್ಲಿ ಲಾಸ್ಟಿಗೆ ಯಾವ ಸಂಖ್ಯೆಗಳು ಎರಡವಲ್ಲ ಅವುಗಳನ್ನ ಮೈನಸ್ ಮಾಡ್ರಿ, 5 ಮೈನಸ್ 3, ಹೌದಾ? ನೆಕ್ಸ್ಟ್ ಇದೆಷ್ಟಾಯ್ತು, 8 ಪ್ಲಸ್ 8. ನಾನು ನಿಮಗೆ ಗೊತ್ತಾಗ್ಲಿ ಅಂತ ಬರೀತೀನಿ ಅಷ್ಟೇ, ಇವನ್ನೆಲ್ಲ ಬರೀಬಾರ್ದು. 5 ಪ್ಲಸ್ 3 ಡೈರೆಕ್ಟ್ 8, 5 ಪ್ಲಸ್ 3 ಡೈರೆಕ್ಟ್ 8 ಡಿವೈಡೆಡ್ ಬೈ 5 ಮೈನಸ್ 3 ಅಂದ್ರೆ 2. 8 ಪ್ಲಸ್ 8 ಅಂದ್ರೆ 16 ಡಿವೈಡೆಡ್ ಬೈ 2 ಅಂದ್ರೆ 2 1 2 8. ಆನ್ಸರ್ ಎಷ್ಟು ಬಂತ್ರಿ? 8.
ಇಷ್ಟೇ ಫೈನಲ್ ಆನ್ಸರ್ ಇದೆ 8. ಈ ಸ್ಟೆಪ್ ಎಲ್ಲ ಸ್ಕಿಪ್ ಮಾಡಬೇಕು. ಬರೀ ಏನು 5+3 8 ಡಿವೈಡೆಡ್ ಬೈ 5 - 3. ಯಾವ ಸಂಖ್ಯೆಗಳು ಎರಡಿರ್ತಲ್ಲ ಅವುಗಳನ್ನ ಮೈನಸ್ ಮಾಡಿ ಕೆಳಗಡೆ ಇರಬೇಕು. ಮೇಲ್ಗಡೆ ಮಧ್ಯದಲ್ಲಿ ಪ್ಲಸ್ ಇದ್ರೆ ಪ್ಲಸ್ ಇರಬೇಕು, ಮೈನಸ್ ಇದ್ರೆ ಮೈನಸ್ ಇರಬೇಕು. ಅರ್ಥ ಆಯ್ತು ಅನ್ಕೊಂತೀನಿ. ಕಮೆಂಟ್ ಮಾಡೋರು ನೋಡ್ ಮಾಡ್ರಿ ಆನ್ಸರಿಗೆ, ಸುಮ್ಮನೆ ವೇಸ್ಟ್ ಕಮೆಂಟ್ ಆಗಬಾರ್ದು. ಹೌದೋ ಇಲ್ಲೋ? ಆನ್ಸರು ಒಂದು 30 ಸೆಕೆಂಡ್ ಆನ್ಸರ್ ಬರ್ತದೆ ಕೆಲವೊಂದು ಜನಕ್ಕೆ. ಹೌದಾ? ಪ್ರಾಕ್ಟೀಸ್ ಕೆಲವೊಂದು ಈ ಮೆಥಡ್ ಬಿಟ್ಟು ಬೇರೆ ಮೆಥಡ್ ಮಾಡ್ತಿರ್ತೀರಿ. ಇದಕ್ಕಿಂತ ಮತ್ತೆ ಈಜಿ ಇತ್ತಪ್ಪ ಅಂದ್ರೆ ಮಾಡ್ಬೋದು. ಹೌದೋ ಇಲ್ಲೋ? ಎಸ್, ಈ ತರ ಕ್ವಶನ್ಸ್ ಬರ್ತಿರ್ತವ. ಯಾರು ನೋಟ್ ಮಾಡ್ಕೋತಿದ್ರ ಮಾಡ್ಕೋರಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ಎಸ್, ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ವಶನ್ ಇವತ್ತು ಎಷ್ಟೇ ಆಗ್ಬೋದು, 10 ಆಗ್ಬೋದು, 12 ಆಗ್ಬೋದು, 5 ಆಗ್ಬೋದು, 6 ಆಗ್ಬೋದು, ಅದು ಎಷ್ಟೇ ಆಗ್ಲಿ, ಬಟ್ ನಿಮ್ಗೆ ಅರ್ಥ ಆದ್ರೆ ಸಾಕು. ಈಗ ನೋಡ್ರಿ ನೆಕ್ಸ್ಟ್ ಕ್ವಶನ್ ನೋಡ್ರಿ. 3ನೇದು 6 to the power of 1 6 to the power of 2 plus 6 to the power of 3 plus 6 to the power of 4 plus 6 to the power of 98. ಇದರಲ್ಲಿ ಬಿಡಿ ಸ್ಥಾನದ ಅಂಕಿ ಯಾವುದು? ಹೌದಾ? ಬಿಡಿ ಸ್ಥಾನ ಇಂಗ್ಲಿಷ್ನಾಗ ಇರ್ತೈತಿ. ಏನಿರ್ತೈತಿ ಕೆಳಗಿಲ್ಲ ಯೂನಿಟ್. ವಾಟ್ ಈಸ್ ದ ಯೂನಿಟ್ ಡಿಜಿಟ್ ಆಫ್? ಇದನ್ನ ಕೊಟ್ಟಿರ್ತಾರ. ಯೂನಿಟ್ ಅಂದ್ರೆ ಬಿಡಿ ಸ್ಥಾನದಲ್ಲಿ ಗೊತ್ತಾಗತ್ತಲ್ಲ, ಬಿಡಿ 10 100 1000 ಇಂಥ ಪ್ಲೇಸಸ್ ಅದಾವಲ್ಲ. ಹಾ, ಅಲ್ಲಿ ಬಿಡಿ ಸ್ಥಾನದಾಗ ಏನ್ ಬರ್ತೈತಿ ಅಂತ ಕೇಳ್ಯಾರ ಅವ್ರು. ಫಸ್ಟಿಗೆ ಏನ್ ಮಾಡ್ಬೇಕ? ಕೊಟ್ಟಂತ ಸಂಖ್ಯೆ ಏನೈತಲ್ಲ, ಇಲ್ಲಿ ನೋಡ್ರಿ ಮೇಲ್ಗಡೆ ಪವರ್ ಐತಿಲ್ಲ. ಹೌದು? ಹಾ, ಪವರ್ ಅನ್ನ 1 2 3 4 ಪ್ಲಸ್ 98. ಹೌದಾ? ಹಿಂಗೈತಿ? ಆಯ್ತೋ ಇಲ್ಲೋ? ಹಿಂಗ್ ಕೊಟ್ಟಾಗ ಏನ್ ಮಾಡ್ತೀರಿ? ಒಂದ್ 2 ಸೆಕೆಂಡ್ ನೋಡ್ರಿ, ವಿಚಾರ ಮಾಡ್ರಿ. ಸೀರಿಯಲ್ ನಂಬರ್ ಅದಾವೋ ಇಲ್ಲೋ? ಎಸ್, ಕಮೆಂಟ್ ಮಾಡ್ರಿ. 2 ನಿಮಿಷ. ಸಿಂಪಲ್ ಆಗಿ ಒಂದ ಲೈನ್ದಾಗ ಮಾಡ್ಬೋದು ಇದನ್ನ. ಹೌದು? ಮಾಡ್ತೀರಿ? ಎಸ್, 1 ಸೆಕೆಂಡ್ನಾಗ ಮಾಡ್ರಿ. ಯಾರಾದ್ರೂ ಕಮೆಂಟ್ ಮಾಡ್ಬೋದು. ಮಾಡ್ರಿ. ಆಪ್ಷನ್ ಕೊಡ್ಬೇಕಾ? ಎಸ್, ಆಪ್ಷನ್ ನೋಡ್ರಿ. 1ನೇ ಆಪ್ಷನ್ 8 ಎ 8. 2ನೇದು 12. 3ನೇದು 4. 4ನೇದು 6. ನೋಡ್ರಿ, ಇರ್ಲಿ ಈ ಕಡೆ ನೋಡ್ರಿ. ಫಸ್ಟಿಗೆ ನೋಡ್ರಿ, 6 ಅಂತೂ ಐತಿ ನಂಬರ್ ನಮಗ್ ಕೆಳಗ. ಹೌದು? 6 ಅಂತೂ ಐತೋ ಇಲ್ಲೋ? ಎಸ್, ಇದನ್ನ ಬಿಟ್ಬಿಡ್ರಿ. ಸೀರಿಯಲ್ ನಂಬರ್ ಅಂತ ಗೊತ್ತಾಗ್ತದೆ. 90% ಎಲ್ಲಾ ಸೀರಿಯಲ್ ನಂಬರ್ ಅನ್ನ ಪವರ್ ಇರ್ತಾವ. ಇದಾದ್ಮೇಲೆ ಏನ್ ಮಾಡ್ತೀರಿ ಹೇಳ್ರಿ? ಇಲ್ಲ ನೋಡ್ರಿ, ಕೆಳಗಡೆ ಸಂಖ್ಯೆ ಯಾವ್ದಿರತ್ತಲ್ಲ ಅದನ್ನ ಬರೀತೀರಿ. ಹೌದಾ? ಯಾರ ಆನ್ಲೈನ್ ನೋಡೋರು ಅದ್ರ ಆನ್ಲೈನ್ ಇದ್ದಾಗ ಕ್ಲಾಸ್ ಕಡೆ ಲಕ್ಷ್ಯ ಕೊಡ್ಬೇಕು. ಹೌದೋ ಇಲ್ಲೋ? ಡೈವರ್ಟ್ ಆಗಬಾರ್ದು. ಈ ಕಡೆ ನೋಡ್ರಿ, ಬರ್ರಿ 2 ಸ್ಟೆಪ್ನಾಗ ಕ್ವಶನ್ ನೋಡ್ರಿ. 6 ಅನ್ನೋದು ಎಲ್ಲಾದ್ರೂ ಕೆಳಗಡೆ ಐತಿ. ಹೌದಾ? ಮೇಲ್ಗಡೆ ಸೀರಿಯಲ್ ನಂಬರ್ ಎಷ್ಟು ಸಲ ರಿಪೀಟ್ ಆಗೈತಿ? 98 ಟೈಮ್ಸ್, ಅಂದ್ರೆ 98 ಬಾರಿ. ಅಂದ್ರೆ 6 × 98 ಮಾಡ್ಬೇಕು. ಇದನ್ನೆಲ್ಲ ಇಂಟು ಮಾಡ್ಕೊತ ಕೂಡಂಗಿಲ್ಲ. ನಮಗೇನ್ ಕೇಳ್ಯಾರ? ಲಾಸ್ಟ್ ಡಿಜಿಟ್ ಅಂದ್ರೆ ಕೊನೆಯ ಅಂಕಿ ಏನ್ ಬರ್ತೈತಿ. ಇಲ್ಲಿ ನೋಡ್ರಿ, ಕೊನೆಯ ಅಂಕಿ 8 ಐತಿ, ಈ ಕಡೆದು 6. ಇವ್ನ 2 ಮಲ್ಟಿಪ್ಲಿಕೇಶನ್ ಮಾಡ್ರಿ. 6 × 8 48. ಹೌದೋ ಇಲ್ಲೋ? ಎಸ್, 8 6 48. ಅಂದ್ರ ಇದ್ರ ಕಡೆಯಿಂದ ನನಗೆ ಬೇಡ, ಬರೀ ಲಾಸ್ಟ್ ಅಂಕಿ ಅಷ್ಟೇ ಬೇಕಾಗಿತ್ತು. ಏನೈತಿ ನಮ್ ಲಾಸ್ಟ್ ಅಂಕಿ? 8. ಕೊನೆಯ ಅಂಕಿ ಏನೈತ್ರಿ? 8. ಇದು ಫೈನಲ್ ಆನ್ಸರ್. ಬರೀ ಒಂದೇ ಸ್ಟೆಪ್. ಇವನು ನೋಡುವಾಗ ಬಿಡಿಸುವಾಗ ಮಜಾ ಬರ್ತೈತಿ. ಈಜಿ ಅದಾವ. ಬಟ್ ಇನ್ 2 ದಿನ ಕಳೆದ್ರೆ ನೆನಪು ಉಳಿದಿಲ್ಲ. ಯಾಕೆ ಹೇಳ್ರಿ? ಪ್ರಾಕ್ಟೀಸ್ ಮಾಡ್ಬೇಕು. ಎಷ್ಟು ಪ್ರಾಕ್ಟೀಸ್ ಮಾಡ್ತಿರಲ್ಲ ಅಷ್ಟು ಯೂಸ್. ನಮ್ ಮ್ಯಾಥಮೆಟಿಕ್ಸ್ ಅಂತಂದ್ರೆ ಏನ್ರಿ? ಫಸ್ಟ್ ನೀವು ಕಲಿಬೇಕಂತಂದ್ರೆ ಪ್ರಾಕ್ಟೀಸ್ ಮೇನು. ಬಾಯಾಟ್ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ, ಕೆಲಸ ಆಗಲ್ಲ. ಹೌದು? ಎಸ್, ಇದೇ ತರ ಇನ್ನೂ ಕ್ವಶನ್ಸ್ ಅದಾವ ಬೇರೆ ಚಾಪ್ಟರ್ ಮೇಲೆ ನೋಡೋಣ. ಅದೇ ರೀತಿ ಇನ್ನೊಂದು ಏನ್ ಹೇಳ್ಬೇಕಪ್ಪ ಅಂತಂದ್ರೆ, ಮೊದಲಿಗೆ ಹೇಳಿದಂಗ SSC ಹೊಸ ಸ್ಟಾರ್ಟ್ ಆಗತ್ತೆ ನಮ್ಮಲ್ಲಿ. ಆಲ್ರೆಡಿ ನಮ್ಮಲ್ಲಿ 70 ಸ್ಟೂಡೆಂಟ್ 1 ಬ್ಯಾಚ್ ರನ್ನಿಂಗ್ ಐತಿ. ಈಗ ಆನ್ಲೈನ್ ಕ್ಲಾಸ್ ನೋಡ್ತಾರವರು ಆಫ್ಲೈನ್ದಾಗೂ ಕಲಿತಾರ. ಅಂತ ಯೂಸ್ ತಗೋಬೇಕಂತಂದ್ರ ನೀವು ಬರ್ರಿ. ಫೀಸ್ ಅಂತೂ ರೀಸನೇಬಲ್ ಐತಿ. ಬೇಕಾದ್ರೆ ಬೇರೆ ಕಡೆ ಎನ್ಕ್ವೈರಿ ಮಾಡ್ಕೋರಿ. ಫೆಸಿಲಿಟೀಸ್ ಬೇಕಾದ್ರೆ ಹಳಿ ವಿದ್ಯಾರ್ಥಿಗಳನ್ನ ಬೇಕಾದ್ರೆ ರೆಫರ್ ಮಾಡ್ರಿ.
ಹಂಗೇನೋ ಎನ್ಕ್ವೈರಿ ಇತ್ತಾರ ನಮ್ಮಲ್ಲಿ ಲಾಸ್ಟ್ 755 ನಂಬರ್ ಐತಲ್ಲ, ನಮ್ಮದು GS ಕೋಚಿಂಗ್ ಸೆಂಟರ್ ಅಂತೇಳಿ ಇನ್ಸ್ಟಾಗ್ರಾಮ್ನಾಗ ಅಕೌಂಟ್ ಐತಲ್ಲ, ಅದ್ರಲ್ಲಿ ನಂಬರ್ ಐತಿ, ಕಾಂಟ್ಯಾಕ್ಟ್ ಮಾಡಿ ರೆಫರ್ ಮಾಡ್ಬೋದು. ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ನು. ಎಸ್ ನೋಡ್ರಿ, ಇನ್ನೊಂದು ಕೆಲವು ದಿನಗಳಲ್ಲಿ ನಮ್ಮಲ್ಲಿ ಡಿಜಿಟಲ್ ಬೋರ್ಡ್ ಕ್ಲಾಸಸ್ ನಡೀತವ. ಅವಾಗ ಈ ಪ್ರಾಬ್ಲಮ್ ಇರಂಗಿಲ್ಲ, ಕ್ವಶನ್ ಬರೀದು ಅಳಿಸೋದು ಪ್ರಾಬ್ಲಮ್ ಇರಂಗಿಲ್ಲ. ಯಾಕೆ ಹೇಳ್ರಿ, ಎಲ್ಲ ಪ್ರಿಂಟೆಡ್ ಕ್ವಶನ್ಸ್ ಇರ್ತಾವ, ಬರೀ ಆನ್ಸರ್ಸ್ ಮಾಡ್ಕೊಂತ ಹೋಗೋದು. ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ರಿ, ಕ್ವಶನ್ ನಂಬರ್ ಎಷ್ಟನೇದೇ ಇರ್ಲಿ ಅದು ಬೇಡ. ಈಗ ನೋಡ್ರಿ, ರೂಟ್ ಆಫ್ 6 ಬೇಡ, ರೂಟ್ ಆಫ್ 12 ಈ ತರಾನು ಕ್ವಶನ್ಸ್ ಬಂದವ. ರೂಟ್ ಆಫ್ 12 ಪ್ಲಸ್ ಇನ್ಫಿನಿಟಿ. ಇನ್ಫಿನಿಟಿ ಅಂತಂದ್ರೆ ಏನ್ ಹೇಳ್ರಿ, ಅಂತ ಇಲ್ಲ, ಇದಕ್ಕ ಅಂತನೇ ಇಲ್ಲ, ಅಂತ್ಯವಿಲ್ಲ. ಸಿಂಬಾಲ್ ಅದು. ಕೆಲವೊಂದ್ಸಲ ಮ್ಯಾಥ್ಸ್ ಒಳಗೆ ನೀವು PUC ಕಲ್ತಿದ್ರೆ ಗೊತ್ತಾಗತ್ತೆ. ಇಲ್ಲಿ ನೋಡಿ, ಈ ತರ ಕ್ವಶನ್ಸ್ ಕೊಟ್ರೆ ಏನ್ ಮಾಡ್ಬೇಕು, ಬರೀ ಒಂದೇ ಸ್ಟೆಪ್ ಅಲ್ಲ, ವಿದಿನ್ 5 ಸೆಕೆಂಡ್ ಒಳಗೂ ಆನ್ಸರ್ ಬರುತ್ತೆ. ಹೆಂಗೆ ಹೇಳ್ರಿ, ಇಲ್ಲಿ ನೋಡಿ, ಕೊಟ್ಟಂತ ಸಂಖ್ಯೆಯನ್ನ ನೋಡ್ಬೇಕು. ಫಸ್ಟಿಗೆ ಕೊಟ್ಟಂತ ಸಂಖ್ಯೆಯನ್ನ ನೋಡ್ಬಿಟ್ಟು ಅದನ್ನ ಹೆಂಗ್ ಡಿವೈಡ್ ಮಾಡ್ಬೇಕು, ಡಿಫ್ರೆನ್ಸ್ 1 ಇರ್ಬೇಕು. ಆ ನಂಬರ್ಸು ಸೀರಿಯಲ್ ಅಂದ್ರೆ ಕಡಿಮೆಯಿಂದ ದೊಡ್ಡದಕ್ಕಿರ್ಬೇಕು. ಹೌದಾ? ಕ್ವಶನ್ಸ್ ನೋಡ್ರಿ ಹೆಂಗಿದೆ. ಈ 12 ಡಿವೈಡ್ ಮಾಡ್ರಿ. ಹೆಂಗ್ ಮಾಡ್ತೀರಿ, 3 ಇಂಟು 4 ಮಾಡ್ತೀನ. ಮೊದಲಿಗೆ ರೂಲ್ಸ್ ಏನೈತಿ, ಡಿಫ್ರೆನ್ಸ್ ಇರ್ಬೇಕು. ಏನು ಡಿಫ್ರೆನ್ಸ್, ಮಧ್ಯದಲ್ಲಿ ಡಿಫ್ರೆನ್ಸ್ ಏನಿರ್ಬೇಕ, 1 ಇರ್ಬೇಕು. ಮೊದಲಿಗೆ ಚಿಕ್ಕ ಸಂಖ್ಯೆ, ಆಮೇಲೆ ದೊಡ್ಡ ಸಂಖ್ಯೆ. ಇದು ಫಸ್ಟ್. ಇದಾದ ನಂತರ ಇಲ್ಲಿ ಪ್ಲಸ್ ಐತೋ ಮೈನಸ್ ಐತೋ, 1 ಲಕ್ಷ ಇರ್ಲಿ, ಪ್ಲಸ್ ಇತ್ತಂದ್ರ ದೊಡ್ಡ ಸಂಖ್ಯೆ ಆನ್ಸರ್ ಆಕತಿ. ಅರ್ಥ ಆಯ್ತು? ಇದೇನು ಪ್ಲಸ್ ಇದ್ದಾಗ. ಹೌದು, ಕೆಲವೊಂದ್ಸಲ ನೀವು ಆಲ್ರೆಡಿ ನೀವು ಕೇಳಿರ್ತೀರಿ ಇಂಥ ಕ್ವಶನ್ಸು. ಹೌದಾ ಇಲ್ಲೋ, ಇದೇನಪ್ಪ ಹೇಳಿರ್ತಾರ. ಹೌದು, ಹಂಗಂತೇಳಿ ನೆಗ್ಲೆಕ್ಟ್ ಮಾಡಬಾರ್ದು. ಆ ಕೇಳಿದ ಕ್ವಶನ್ಸ್ ನಿಮಗೆ ಮಿಸ್ ಆಗ್ತಾವ ಎಕ್ಸಾಮ್ದಾಗ. ಬರ್ತತ್ ಬಿಡೋಪ ಅಂತೇಳಿ ಹಿಂಗೇನ್ ಬಿಟ್ಟಿರ್ತಿರಲ್ಲ, ಅವಾಗ ಕ್ವಶನ್ ಕೈ ಕೊಡ್ತಾವ ಎಕ್ಸಾಮ್ದಾಗ. ಹೌದೋ ಇಲ್ಲೋ? ಬೇಕಾದ್ರೆ ಯಾರಾದ್ರೂ ಎಕ್ಸಾಮ್ ಬರ್ದವ್ರಿಗೆ ಅನುಭವ ಆಗಿರ್ತದ. ಹೌದು, ಆಲ್ರೆಡಿ ನಮ್ಮಲ್ಲಿ ಇರುವಂತ ಸ್ಟಾಫ್ಸ್ ಎಲ್ಲ ಎಕ್ಸ್ಪೀರಿಯನ್ಸ್ ಪರ್ಸನ್ಸ್ ಅದಾರ. ನಮ್ಮಲ್ಲಿ ಆಫ್ಲೈನ್ ಇದ್ದವ್ರು ಕೇಳ್ರಿ ಬೇಕಿದ್ರ. ಯಾಕಂದ್ರೆ ಕೆಲವೊಂದು ನಾವು ಎಕ್ಸಾಮ್ಸ್ ಬರ್ದಿವಿ, ಅದ್ರ ಎಕ್ಸ್ಪೀರಿಯನ್ಸ್ ಹೆಂಗಿರ್ತಾವ ಕ್ವಶನ್ ಪೇಪರು ಅಂತೇಳಿ ಗೊತ್ತಾದಾಗ್ಲೇನೆ ಇಲ್ಲಿ ಬಂದಿರ್ತಾರ. ಎಸ್, ಅದೇ ರೀತಿ ನೋಡ್ರಿ, ಈಗ ಇದು ಕ್ವಶನ್ ನೋಡಿದ್ರಿ, ಮೇಲ್ಗಡೆ ಪ್ಲಸ್ ಐತಿ. ಅದೇ ರೀತಿ ಇನ್ನೊಂದು ಕ್ವಶನ್ ನೋಡ್ರಿ, ಎಸ್. ಈಗ ಚಿಹ್ನೆನ ಏನ್ ಹೇಳಿದ್ನ ಹೇಳ್ರಿ, ಇಲ್ಲಿ ಪ್ಲಸ್ ಇದ್ದಾಗ ಇಲ್ಲಿ ಮೈನಸ್ ಐತಿ. ಇದನ್ನು ಹಂಗ ಡಿವೈಡ್ ಮಾಡ್ರಿ. ಹೆಂಗ, 2 ಇಂಟು 3. ಇದನ್ನ ಗುಣಿಸಿದ್ರೆ ಈ ಸಂಖ್ಯೆ ಬರಬೇಕು, ಡಿಫ್ರೆನ್ಸ್ 1 ಇರಬೇಕು, ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆ ಇರ್ಬೇಕು. ನಮ್ ರೂಲ್ಸ್ ಡಿಫ್ರೆನ್ಸ್ 1 ಐತಿ, ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆ ಐತಿ. ಹೌದೋ ಇಲ್ಲೋ? ಎಸ್. ಈಗ ಮೈನಸ್ ಇತ್ತಂದ್ರ ಚಿಕ್ಕ ಸಂಖ್ಯೆ ಆನ್ಸರು, ಇದು ಫೈನಲ್. ಇಷ್ಟೇ ಆನ್ಸರು. ಮಧ್ಯದಲ್ಲಿ ಪ್ಲಸ್ ಇತ್ತಪ್ಪ ಅಂದ್ರ ದೊಡ್ಡ ಸಂಖ್ಯೆ ಆನ್ಸರು, ಮಧ್ಯದಲ್ಲಿ ಮೈನಸ್ ಇತ್ತಂದ್ರ ಚಿಕ್ಕ ಸಂಖ್ಯೆ ಆನ್ಸರು. ಅದೇ ರೀತಿ ನೋಡ್ರಿ, ಮಧ್ಯದಲ್ಲಿ ಪ್ಲಸ್ಸು ಇಲ್ಲ ಮೈನಸ್ಸು ಇಲ್ಲ, ಅವಾಗ ಏನ್ ಮಾಡ್ತೀರಿ, ರೂಟ್ ಆಫ್ ಎ ಯಾವುದೇ ಸಂಖ್ಯೆ ಇರ್ಬೋದು ಅಥವಾ ಅಲ್ಫಾಬೆಟ್ಸ್ ಇರ್ಬೋದು. ಇಲ್ಲಿ ನೋಡ್ರಿ, ಮಧ್ಯದಲ್ಲಿ ಪ್ಲಸ್ ಇದ್ದಾಗ ಏನ್ ಹೇಳಿದ್ದು, ದೊಡ್ಡ ಸಂಖ್ಯೆ ಆನ್ಸರು. ಮಧ್ಯದಲ್ಲಿ ಮೈನಸ್ ಇದ್ದಾಗ ಚಿಕ್ಕ ಸಂಖ್ಯೆ ಆನ್ಸರು. ಅದೇ ರೀತಿ ಮಧ್ಯದಲ್ಲಿ ಇಲ್ಲಿ ಏನು ಇಲ್ಲ ಅಂತಂದ್ರ ಗುಣಾಕಾರ, ಮಲ್ಟಿಪ್ಲಿಕೇಶನ್ ಐತಲ್ಲ ನಾನು. ಹಿಂಗಿದ್ದಾಗ ಡೈರೆಕ್ಟ್ ಇದು ಯಾವ ಇರ್ತಲ್ಲ, ಆಲ್ಫಾಬೆಟ್ ಇರಲಿ ನಂಬರ್ ಇರಲಿ, ಅದೇ ಆನ್ಸರ್ ಆಗಿರುತ್ತೆ. ಈ ರೀತಿ ಕ್ವಶನ್ಸು ಸ್ಟೇಟ್ ಗೌರ್ಮೆಂಟ್ ಅಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಕೇಳ್ಯಾರ, ಸ್ಟೇಟ್ ಗೌರ್ಮೆಂಟ್ KS ಕೇಳ್ಯಾರ ಕ್ವಶನ್ಸು. ಅರ್ಥ ಆಯ್ತು? ಎಸ್. ಒಂದೇ ಸ್ಟೆಪ್ ಅಲ್ಲ, ಒಂದು ಸ್ಟೆಪ್ ಅಲ್ಲ, ವಿದಿನ್ 30 ಸೆಕೆಂಡ್, ವಿದಿನ್ 30 ಅಲ್ಲ, ವಿದಿನ್ 5 ಸೆಕೆಂಡ್ ಒಳಗೂ ಬರಬಹುದು. ಈ ರೀತಿ ಕ್ವಶನ್ಸು ನೀವು ನೆಗ್ಲೆಕ್ಟ್ ಮಾಡಬಾರ್ದು. ಜಾಸ್ತಿ ಜನ ಟ್ರಿಕ್ ಅದ ಬಿಡೋಪ, ಲಾಸ್ಟಿಗೆ ನೋಡೋನು, ನಾ ಹಾಲ್ ಟಿಕೆಟ್ ಬಿಡ್ಲಿ ಅವಾಗ ನೋಡೋನು, ಹಂಗೆ ಮಾಡಬಾರ್ದು. ಎಷ್ಟು ಕ್ವಶನ್ಸ್ ಬರ್ತಾವ, ಬರ್ಲಿಲ್ಲ ಅಂದ್ರೆ ಈಗ ಆಫ್ಲೈನ್ ಕ್ಲಾಸ್ ಬಂದಾಗ ಆದ್ರೂ ಟೀಚರ್ಸ್ ಇರ್ತಾರ, ಅವ್ರಿಗೆ ಹೇಳ್ಬೇಕು. ಇಲ್ಲ ಬೇರೆ ಬೇರೆ ಕ್ವಶನ್ ಸಿಕ್ಕಂದ್ರೆ ಕಮೆಂಟ್ ಮಾಡ್ರಿ, ಆನ್ಸರ್ ಗೊತ್ತಿದ್ರೂ ಕಮೆಂಟ್ ಮಾಡ್ರಿ. ಎಸ್, ನೆಕ್ಸ್ಟ್ ಕ್ವಶನ್ ನೋಡೋಣ. ಎಸ್,
ಅವುಗಳ ಮೊತ್ತ ಅಂದ್ರೆ a ಪ್ಲಸ್ ಬಿ ಈಕ್ವಲ್ ಟು 25, a ಮೈನಸ್ ಬಿ ಈಕ್ವಲ್ ಟು 13. ಅದು ಸ್ವಲ್ಪ ಮೈನಸ್ ಪ್ಲಸ್ ಅದು ಇದು ಮಾಡ್ಬೇಕು. ಹಂಗ ಏನು ಮಾಡಬಾರ್ದು ಅಂದ್ರೆ ಇಲ್ಲಿ ನೋಡ್ರಿ, ಮೊತ್ತ ಎಷ್ಟು ಕೊಟ್ಟಾರ 25, ಅವುಗಳ ವ್ಯತ್ಯಾಸ 13. ಎರಡದವ, ನಮ್ಮ ಸಂಖ್ಯೆ ಎರಡದವ. ಒಂದ್ಸಲ ಏನ್ ಮಾಡ್ಬೇಕು, ಇವುಗಳನ್ನ ಪ್ಲಸ್ ಮಾಡಿ ಡಿವೈಡೆಡ್ ಬೈ 2 ಮಾಡ್ಬೇಕು. ಇನ್ನೊಂದ್ಸಲ 25 ಮೈನಸ್ 13 ಮಾಡಿದ್ಮೇಲೆ ಡಿವೈಡೆಡ್ ಬೈ 2 ಮಾಡ್ಬೇಕು. ಇಲ್ಲಿ ಎರಡು ಸಂಖ್ಯೆ ಸಿಂಪ್ಲಿಫಿಕೇಶನ್ ಮಾಡ್ರೆ ಎರಡು ಸಂಖ್ಯೆಗಳು ಸಿಗ್ತಾವ ನಮಗೆ. ಏನು 25 ಇಂಟು ಪ್ಲಸ್ 13 ಅಂದ್ರೆ ಎಷ್ಟಾಯ್ತು 36 ಡಿವೈಡೆಡ್ ಬೈ 2 ಅಂದ್ರೆ ಒಂದು ಸಂಖ್ಯೆ 18. 2 ಒಂದ್ಲೆ 2 ಎಷ್ಟರಲ್ಲೇ 2 ಒಂದ್ಲೆ 2 ಎಂಟ್ಲೆ ಸಾರಿ 38 2 9 ಅಂದ್ರೆ ಒಂದು ಸಂಖ್ಯೆ 19. ಇನ್ನೊಂದು ಸಂಖ್ಯೆ 25 ಮೈನಸ್ 13 ಅಂದ್ರೆ ಎಷ್ಟು 25 ಮೈನಸ್ ಅಂದ್ರೆ 12 ಡಿವೈಡೆಡ್ ಬೈ 2 ಅಂದ್ರೆ 2 ಒಂದ್ಲೆ 2 6 ಅಂದ್ರ ಇನ್ನೊಂದು ಸಂಖ್ಯೆ 6. ಈ ಎರಡು ಸಂಖ್ಯೆಗಳು ಸಿಕ್ಕ ಮೇಲೆ ಅವ್ರು ಏನ್ ಹೇಳ್ಯಾರ, ಅವುಗಳ ಗುಣಲಬ್ಧ ಎಷ್ಟು ಬರ್ತೈತೆ ನೋಡ್ರಿ. 19 ಇಂಟು 16 6 ಅಂದ್ರೆ ಎಷ್ಟು 6 9 ಎಷ್ಟು 9 6 ಎಷ್ಟು 9 6 ಎಷ್ಟು 54. ಲಾಸ್ಟ್ ನಂಬರ್ 4 5 ಕ್ಯಾರಿ ಮತ್ತೆ 6 ಒಂದ್ಲೆ 6 5 6 5 11. ಟೋಟಲ್ ನಮ್ದು ಇಂಟು ಮಾಡ್ರೆ ಎಷ್ಟು ಬಂತು ಅಂದ್ರ ಮೊದಲಿಗೆ ಆ ಸಂಖ್ಯೆಗಳನ್ನ ಕಂಡಿಡಿದ್ರೆ ಮುಗಿತ್ ನಮ್ ಲೆಕ್ಕ. ಮಲ್ಟಿಪ್ಲಿಕೇಶನ್ ಮಾಡ್ರೆ ಮುಗಿದು ಹೋಯ್ತು. ಹೌದೋ ಇಲ್ಲೋ? ಅದೇ ರೀತಿ ನೋಡ್ರಿ, ಇದನ್ನ ಇನ್ನೊಂದ್ ತರ ಮಾಡ್ತಾರ, ಬೇಡ ನಮಗ್ ವಿತಿನ್ ಇದನ್ನೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. ಡೈರೆಕ್ಟ್ 25 ಪ್ಲಸ್ 13 38, 25 ಮೈನಸ್ 13 12 ಡೈರೆಕ್ಟ್ ಬರಿಬೇಕು. ಈ ಸ್ಟೆಪ್ ಸ್ಕಿಪ್ ಮಾಡ್ಬೇಕು. ಹೌದೋ ಇಲ್ಲೋ? ಎಸ್, ಈ ತರ ಕ್ವಶನ್ಸ್ ಸ್ಟೇಟಿಗೆ ಬಂದವ, ಸೆಂಟ್ರಲ್ಗೂ ಬಂದವ, ಎಲ್ಲೆಲ್ಲಿ ಬಂದಿರ್ತಾವ ಕ್ವಶನ್ಸ್. ನೀವು ಯಾವ್ದೇ ಎಕ್ಸಾಮ್ ಬರೆಯೋರಿದ್ರು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಯಾವ್ದ ಸಿಕ್ರನು ಒಂದ್ ಟಾಪಿಕ್ ನಮಗೆ SSC JD ಐತಪ್ಪ ಅಂದ್ರ ಅದ್ರ ಮೇಲೆ ಕ್ವಶನ್ಸ್ ಯಾವ್ಯಾವ ಬಂದವ, ಯಾವ ರೀತಿ ಬಂದವ ಸ್ವಲ್ಪ ರೆಫರ್ ಮಾಡ್ಬೇಕು. ನೀವು ರೆಫರ್ ಮಾಡ್ಲಿಕ್ಕೂ ನಾವು ರೆಫರ್ ಮಾಡಿ ಹೇಳಿರ್ತೀವಿ, ಅವನಾದ್ರೂ ನೀವು ಪ್ರಾಕ್ಟೀಸ್ ಮಾಡ್ಬೇಕು. ಮೇನ್ ಅದು ಪ್ರಾಕ್ಟೀಸ್ ಮೇನು. ಎಸ್, ನೆಕ್ಸ್ಟ್ ಕ್ವಶನ್ ನೋಡೋಣ್ರಿ. ಯಾರು ನೋಟ್ ಮಾಡ್ತೀರಿ ನೋಟ್ ಮಾಡ್ರಿ. ಎಸ್, ನೆಕ್ಸ್ಟ್ ಕ್ವಶನ್ ನೋಡೋಣ. ಈಗ ಫ್ರಾಕ್ಷನ್ಸ್ ಭಿನ್ನ ರಾಶಿಗಳ ಮೇಲೆ ಅಂತೂ ಒಂದು ಕ್ವಶನ್ಸ್ ಇದ್ದೇ ಇರುತ್ತೆ, ಪ್ಲಸ್ ಮೈನಸ್ ಅಥವಾ ಸಿಂಪ್ಲಿಫಿಕೇಶನ್ ಅಲ್ಲಿ ಬಂದೇ ಬರುತ್ತೆ. ಅದೇ ರೀತಿ ಕೆಲವೊಂದು MTS ಎಲ್ಲ ಎಕ್ಸಾಮ್ ಒಳಗೆ ಏನ್ ಮಾಡ್ತಾರ, ಭಿನ್ನ ರಾಶಿಗಳನ್ನ ಕೊಡ್ತಾರ. ಒಂದು 3 4 ಭಿನ್ನ ರಾಶಿಗಳನ್ನ ಕೊಟ್ಟು ಅವುಗಳಲ್ಲಿ ದೊಡ್ಡದು ಯಾವುದು ಚಿಕ್ಕದು ಯಾವುದು ಅಂತ ಕೇಳ್ತಾರ. ಅವಾಗ ಏನ್ ಮಾಡ್ಬೇಕು ನೋಡ್ರಿ. ಈಗ 1/2 3/4 5/7 1/3 ಈ 4 ಭಿನ್ನ ರಾಶಿಗಳಲ್ಲಿ ಅತಿ ದೊಡ್ಡದು ಯಾವುದು? ಈಗ ಏನ್ ಮಾಡ್ಬೇಕು, ಇವುಗಳನ್ನ ಡೆಸಿಮಲ್ ಕನ್ವರ್ಟ್ ಮಾಡ್ಬೇಕು. ಒಂದು ಇಲ್ಲಂದ್ರ ಇನ್ನೊಂದು ಐತಿ. ಏನ್ ಮಾಡ್ಬೇಕು ನೋಡಿ, ಕೊಟ್ಟಂತಹ ಭಿನ್ನ ರಾಶಿಗಳನ್ನ 2 ಫಸ್ಟ್ ಡಿವೈಡ್ ಮಾಡ್ಬೇಕು. 2 ಕೊಟ್ಟ ನಂತರ ಡಿವೈಡ್ ಮಾಡಿದ್ಮೇಲೆ ಏನ್ ಮಾಡ್ಬೇಕು ನೋಡಿ, ಫಸ್ಟಿಗೆ ಮೊದಲ ಭಿನ್ನ ರಾಶಿಯನ್ನ ಅಂಶದಲ್ಲಿರುವ ಅಂಕಿಯನ್ನ ಎರಡನೇ ಭಿನ್ನ ರಾಶಿಯಲ್ಲಿರುವ ಛೇದದಲ್ಲಿರುವ ಅಂಕಿಯನ್ನ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು. 1 ಇಂಟು 4 ಅಂದ್ರೆ ಎಷ್ಟಾಯ್ತು 4 ಫಸ್ಟ್ ಇಲ್ಲಿ ಬರೀಬೇಕು. ಅದೇ ರೀತಿ ಇದನ್ನು ಇಂಟು ಮಾಡ್ಬೇಕು. 2 ಇಂಟು 3 6. ಇವುಗಳಲ್ಲಿ ಯಾವುದು ದೊಡ್ಡದು? ಈ 2 ಭಿನ್ನ ರಾಶಿಗಳಲ್ಲಿ ಅದು ದೊಡ್ಡದು. ಈ 2ರ 1 ಸಿಕ್ ನನಗ ಯಾವುದು 3/4. ಅದೇ ರೀತಿ ಈ ಕಡೆ ಮಾಡ್ರಿ. 5 3 ಎಷ್ಟು 15. 7 ಇಂಟು 1 ಅಂದ್ರ 7. ಇವು 2ರಲ್ಲಿ ಇದು ದೊಡ್ಡದು ಅಂದ್ರೆ ಈ ಭಿನ್ನ ರಾಶಿ ದೊಡ್ಡದು. ಎಸ್, 4 ಹೋಗಿ ನನಗೆ 2 ಆಯ್ತು ಈಗ. ಹೌದು. ನೆಕ್ಸ್ಟ್ ಇದೇ ರೀತಿ ಈ ಮೇಲ್ಗಡೆ ಏನ್ ಮಾಡ್ರ ಅದೇ ಪ್ರೊಸೆಸ್. 3 7 21 4 5 20. ಈ 2ರಲ್ಲಿ 21 ದೊಡ್ಡದಂದ್ರ 3 ಡಿವೈಡೆಡ್ ಬೈ 2 ಫೈನಲ್ ಆನ್ಸರ್. ನಮ್ಮದು ದೊಡ್ಡ ಭಿನ್ನ ರಾಶಿ ಯಾವ್ದ್ರಿ 3 ಡಿವೈಡೆಡ್ ಬೈ 4 ಅಂತಂದ್ರ ದೊಡ್ಡ ಭಿನ್ನ ರಾಶಿ ಅಂದಾಗ ಯಾವುದು ದೊಡ್ಡದೋ ಅವುದನ್ನ ಕನ್ಸಿಡರ್ ಮಾಡ್ಬೇಕು. ಚಿಕ್ಕ ಭಿನ್ನ ರಾಶಿ ಅಂತಪ್ಪ ಅಂತಂದ್ರ ಯಾವುದು ಚಿಕ್ಕ ಸಂಖ್ಯೆ ಇರುತ್ತಲ್ಲ ಆ ಭಿನ್ನ ರಾಶಿಯನ್ನ ತಗೋಬೇಕು. ಫೈನಲ್ ಆನ್ಸರ್ ಏನು 3/4. ವಿತಿನ್ 13-20 ಸೆಕೆಂಡ್ ಗೊತ್ತಾಗ್ತೈತಿ. ಇದು ನಿಮ್ಗೆ ಅರ್ಥ ಮಾಡಿಸೋ ಹೊತ್ನಾಗ ಒಂದು 10 ಸೆಕೆಂಡ್ ಜಾಸ್ತಿ ಆಗ್ಬಹುದು. ನೀವು ಪ್ರಾಕ್ಟೀಸ್ ಮಾಡ್ದಂಗೆ ಏನಾಗತ್ತೆ ಹೇಳ್ರಿ, ವಿದಿನ್ 20 ಸೆಕೆಂಡ್ 30 ಸೆಕೆಂಡ್ ಒಳಗೆ ಆನ್ಸರ್ ಗೊತ್ತಾಗತ್ತೆ. ಹೌದು. ಎಸ್, ಈ ರೀತಿ ಕ್ವಶನ್ಸ್ ಬಂದವ. ನಿಯರೆಸ್ಟ್ ಇಲ್ಲಿ ನೋಡ್ರಿ, ಇದೇ ಮಂತ್ ಎಂಡ್ ಹಿಡ್ಕೊಂಡು ಏನಾಗ್ತಾವ MTS ಎಕ್ಸಾಮ್ ಸ್ಟಾರ್ಟ್ ಆಗ್ತಾವ. ಅದಕ್ಕೂ ಯೂಸ್ ಆಗ್ತಾವ ಕ್ವಶನ್ಸ್. ಏನಪ್ಪಾ ಬರೀ SSC ಕಲ್ಪನೆ ಮಾಡ್ಯಾರ ಅದಕ್ಕಷ್ಟೇ ಹೇಳ್ತಾರ, ಇಲ್ಲ ಆಲ್ ಕವರ್ ಆಗಂಗ್ ಹೇಳಿರ್ತೈತಿ. ಬೇಕಾದ್ರೆ ರೆಫರ್ ಮಾಡ್ಬೋದು. ಯಾರಿಗಾದ್ರು ನಿಮ್ ಫ್ರೆಂಡ್ಸ್ ಇದ್ರೆ, ನೀವು ಕೋಚಿಂಗ್ ತಗೋದಿದ್ರು ನಿಮ್ ಫ್ರೆಂಡ್ಸ್ ಯಾರು ಖಾಲಿ ಕುಂತಿರ್ತಾರೆ
ಖಾಲಿ ಕುಂತ ಏನ್ ಮಾಡ್ತಾರ ಮನ್ಯಾಗ? 1-2 ತಿಂಗಳು ಮನಿ ಜಾಗನೂ ಚೇಂಜ್ ಆಗತ್ತ, ಒಂದ್ ಸ್ವಲ್ಪ ಶಿಕ್ಷಣನೂ ಪಡೆದಂಗ ಆಗತ್ತ, ನಾಲೆಜ್ ಬರ್ತತ್ತ. ಹೌದಾ ಇಲ್ಲೋ? ಜಾಬ್ ಹಿಡಿದ್ರೆ ನಿಮಗೆ ಯೂಸ್ ಐತಿ, ನಮಗೇನು ಯೂಸ್ ಇಲ್ಲ. ಹೌದು? ಎಸ್, ನೆಕ್ಸ್ಟ್ ಕ್ವಶನ್ ನೋಡೋಣ. ಎಸ್, ಇಲ್ಲಿ ನೋಡ್ರಿ, ಎರಡು ಸಂಖ್ಯೆಗಳ ನಡುವಿನ ಅನುಪಾತ 2:3 ಇದೆ. ಅದೇ ರೀತಿ ಆ ಸಂಖ್ಯೆಗಳ ಲಸಾ ಅಂದ್ರೆ ಲಘುತ್ತಮ ಸಾಮಾನ್ಯ ಅಪವರ್ತನ, LCM ಅಂತಾರೆ ಇಂಗ್ಲಿಷ್ನಾಗ, 48 ಇದೆ. ಹಾಗಾದರೆ ಎರಡೂ ಸಂಖ್ಯೆಗಳ ಮೊತ್ತ ಎಷ್ಟು? ಅಂದ್ರ ಆ ಎರಡು ಸಂಖ್ಯೆಗಳು ಯಾವ್ಯಾವೋ ನನಗೆ ಗೊತ್ತಿಲ್ಲ, ಆದ್ರ ಆ ಎರಡು ಸಂಖ್ಯೆಗಳ ಅನುಪಾತದಲ್ಲಿ ಕೊಟ್ಟಾರ. ಇಲ್ಲಿ ನೋಡ್ರಿ, ಅನುಪಾತ ಟಾಪಿಕ್ ಎಷ್ಟು ಇಂಪಾರ್ಟೆಂಟ್ ಅಂತಂದ್ರ SSC JD ಹಿಡ್ಕೊಂಡು SSC MTS, SSC CGL, CHSL ಎಲ್ಲಿ ಬರ್ತಲ್ಲ ಅಲ್ಲಿ ಎಲ್ಲಾ ಪ್ರತಿ ಸಲ ಒಂದೊಂದು ಕ್ವಶನ್ ಐತಿ. ಮಿನಿಮಮ್ 1, ಮ್ಯಾಕ್ಸಿಮಮ್ 2. ಈ ಟಾಪಿಕ್ಸ್ ಹಿಂಗೇನ್ ಹೇಳ್ತಿರ್ತಾರಲ್ಲ, ನಾ ಹಿಂಗೇನ್ ಹೇಳತ್ತೀನಲ್ಲ, ಯಾವ್ಯಾವ ಟಾಪಿಕ್ಸ್ ಅಂತೇಳಿ ಅವ್ನು ನೋಟ್ ಮಾಡ್ಕೋಬೇಕು, ಆ ಟಾಪಿಕ್ಸ್ ಮಿಸ್ ಮಾಡಬಾರ್ದು. ಹೌದೋ ಇಲ್ಲೋ? ಎಸ್. ಈಗ ನೋಡ್ರಿ, ಈ ಕ್ವಶನ್ ಏನ್ ಮಾಡ್ಬೇಕು? ಆ ಎರಡು ಸಂಖ್ಯೆಗಳ ನಡುವಿನ ಅನುಪಾತ 2:3 ಇದೆ. ಆ ಎರಡು ಸಂಖ್ಯೆಗಳ ಲಸಾ 48. ಹಾಗಾದ್ರೆ ಆ ಎರಡು ಸಂಖ್ಯೆಗಳ ಮೊತ್ತ ಎಷ್ಟು? ಫಸ್ಟಿಗೆ ಆ ಸಂಖ್ಯೆಗಳನ್ನ ಕಂಡು ಹಿಡಿದು ಆಮೇಲೆ ಮೊತ್ತ ಮಾಡ್ಬೇಕು. ಇಲ್ಲಿ ನೋಡ್ರಿ, ಈ ಜಾಗದಾಗ ಆ ಎರಡು ಸಂಖ್ಯೆಗಳ ಮೊತ್ತ ಅಂತಂದರು, ಆ ಎರಡು ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಕೊಡ್ಬೋದು, ಆ ಎರಡೂ ಸಂಖ್ಯೆಗಳಲ್ಲಿ ದೊಡ್ಡ ಸಂಖ್ಯೆ ಯಾವುದು, ಆ ಎರಡೂ ಸಂಖ್ಯೆಗಳಲ್ಲಿ ಚಿಕ್ಕ ಸಂಖ್ಯೆ ಯಾವುದು, ಆ ಎರಡೂ ಸಂಖ್ಯೆಗಳ ಗುಣಲಬ್ಧ ಯಾವುದು, ಈ ತರ ಎಲ್ಲಾ ಕ್ವಶನ್ಸ್ ಬಂದಾವ್. ನಮ್ಮ ಆಫ್ಲೈನ್ ಕ್ಲಾಸ್ ಬೇಕಾದ್ರೆ ಮಾಡೀವಿ, ಯಾರಾದ್ರೂ ಕೇಳ್ಬೋದು. ಈಗ ನೋಡ್ರಿ, ಈ ಕ್ವಶನ್ ಏನ್ ಮಾಡ್ಬೇಕು ನೋಡ್ರಿ, ಫಸ್ಟಿಗೆ ನನಗೆ ಒಂದ್ ಸಂಖ್ಯೆ ಬೇಕಾ? ಈ ಅನುಪಾತಗಳನ್ನ ಸಪರೇಟ್ ಆಗಿ ತಗೊಂಡು ಈ ಸಂಖ್ಯೆಗೆ ಡಿವೈಡ್ ಮಾಡ್ಬೇಕು. ಈಗ ನೋಡ್ರಿ ಏನ್ ಮಾಡ್ಬೇಕು, ಫಸ್ಟಿಗೆ 48 LCM ಅಂದ್ರ ಏನಪ್ಪಾ ಅಂದ್ರೆ LCM ಡಿವೈಡೆಡ್ ಬೈ ರೇಷಿಯೋ ಅಂದ್ರ ಅನುಪಾತ. ಒಂದೊಂದ್ಸಲ ಸಪರೇಟ್ ಮಾಡ್ಬೇಕು. ಈಗ ನೋಡ್ರಿ, ಇದನ್ನ 48 ಡಿವೈಡ್ ಬೈ 1 ರೇಷಿಯೋ ಎಷ್ಟೈತಿ? 2. 2ರಿಂದ ಡಿವೈಡ್ ಮಾಡಿ ಎಷ್ಟು ಬಂತು? 2 2 4, 2 4 8 ಅಂದ್ರ ಒಂದು ಸಂಖ್ಯೆ 24. ಇನ್ನೊಂದು 48 ಡಿವೈಡೆಡ್ ಬೈ 3, 3 1 3 ಎಷ್ಟು? 1 ಉಳಿತು, 3 6 18 ಅಂದ್ರ ಇನ್ನೊಂದು ಸಂಖ್ಯೆ 16. ಈ ಎರಡೂ ಸಂಖ್ಯೆಗಳು ಸಿಕ್ತು ನನಗ. ಅವ್ರೇನ್ ಕೇಳ್ಯಾರ? ಆ ಎರಡು ಸಂಖ್ಯೆಗಳ ಮೊತ್ತ ಕೇಳ್ಯಾರೋ, ವ್ಯತ್ಯಾಸ ಕೇಳ್ಯಾರೋ, ದೊಡ್ಡದು ಕೇಳ್ಯಾರೋ, ಚಿಕ್ಕದ ಕೇಳ್ಯಾರೋ, ಇಲ್ಲ ಗುಣಲಬ್ಧ ಕೇಳ್ಯಾರೋ? ನಮಗ್ ಮೊತ್ತ ಕೇಳ್ಯಾರಲ್ಲ. ಮೊತ್ತ ಅಂದ್ರೆ ಏನು? ಕೂಡಿಸ್ಬೇಕು. 24 + 16 ಅಂದ್ರೆ ಎಷ್ಟಾಯ್ತು? 40. ಇದು ನಮ್ದು ಆನ್ಸರ್. ಈ ರೀತಿ ಕ್ವಶನ್ಸ್ ಬಂದವ, ತಲೆಯಾಗಿರ್ಲಿ. ಇಲ್ಲಿ LCM ಇದ್ದಲ್ಲಿ ಮಸಾನು ಬಂದವ, ಲಸ ಮಸ. ಇನ್ನೊಂದು ಐತಲ್ಲ ಲಸ ಒಳಗೇನು ಫಾರ್ಮುಲಾ A × B = LCM × HCF. ಇದ್ರ ಮೇಲೂ ಬಂದವ ಕ್ವಶನ್ಸ್. ಎರಡು ಸಂಖ್ಯೆಗಳ ಗುಣಲಬ್ಧ ಯಾವುದಕ್ಕೆ ಈಕ್ವಲ್ ಇರ್ತಪ್ಪ ಅಂದ್ರ ಆ ಎರಡೂ ಸಂಖ್ಯೆಗಳ ಲಸಾ ಮತ್ತು ಮಸಾಗಳಿಗೆ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಏನ್ ಆನ್ಸರ್ ಬರುತ್ತಲ್ಲ ಅದಕ್ಕೆ ಈಕ್ವಲ್ ಐತ. ನಾನು ಅರ್ಥ ಆಗತ್ತಲ್ಲ? ಎರಡು ಸಂಖ್ಯೆಗಳ ಗುಣಲಬ್ಧ ಇದು ಆ ಎರಡೂ ಸಂಖ್ಯೆಗಳ ಲಸಾ ಮತ್ತು ಮಸಾಗಳ ಗುಣಲಬ್ಧಕ್ಕೆ ಸಮವಾಗಿರುತ್ತದೆ. ಇದ್ರ ಮೇಲೆ ಕ್ವಶನ್ಸ್ ಬಂದವ LCM ಮೇಲೆ. ಮೇನ್ ಇದು ಗೊತ್ತಿರಬೇಕು. ಈ ಜಾಗದಾಗ ಕೆಲವೊಂದು ಸಲ ಎರಡು ಸಂಖ್ಯೆಗಳನ್ನ ಕೊಡ್ಬೋದು, ಇಲ್ಲ ಆ ಎರಡೂ ಸಂಖ್ಯೆಗಳ ಗುಣಲಬ್ಧ ಕೊಡ್ಬೋದು. ದ ಪ್ರಾಡಕ್ಟ್ ಆಫ್ 2 ನಂಬರ್ಸ್ ಇಂಗ್ಲಿಷ್ನಾಗ ಇರ್ತಾವ. ದ ಪ್ರಾಡಕ್ಟ್ ಆಫ್ 2 ನಂಬರ್ಸ್ ಅಂದ್ರೆ ಈ ಎರಡೂ ಸಂಖ್ಯೆಗಳನ್ನ ಇಂಟು ಮಾಡಿ ಅವರೇ ಕೊಟ್ಟಿರ್ತಾರೆ. ನೀವೇನ್ ಮಾಡ್ಬೇಕು? ಅದಕ್ಕ ಡೈರೆಕ್ಟ್ ಇಲ್ಲಿ ಆ ಸಂಖ್ಯೆಯನ್ನ ಬರ್ದು ಯಾವ್ದು ಗೊತ್ತಿಲ್ಲಲ್ಲ ಅದನ್ನ ಒಂದ್ ಕಡೆ ಇಟ್ಕೊಂಡು ಗೊತ್ತಿದ್ದದನ್ನೆಲ್ಲ ಈಕ್ವಲ್ ಟು ದಿಂದ ಆ ಕಡೆ ಕಳಿಸಿ ಸಿಂಪ್ಲಿಫಿಕೇಶನ್ ಮಾಡಿದಾಗ ಆನ್ಸರ್ ಸಿಗ್ತದೆ. ಈ ತರನು ಬಂದವ ಕ್ವಶನ್ಸು, ಈ ತರನು ಬಂದವ. ಸಿಂಪಲ್ ಆಗಿ 4/15, 3/15, 10 ಇವುಗಳ ಲಸ, ಭಿನ್ನರಾಶಿಗಳ ಲಸ ಮತ್ತು ಮಸ. ಇದ್ರ ಮೇಲೆ ಸದ್ಯ ಈಗ ಒಂದು ಕ್ವಶನ್ ನೋಡೋಣ. ಯಾಕಪ್ಪ ಅಂದ್ರೆ ಲಸ ಮಸ ಎಷ್ಟು ಇಂಪಾರ್ಟೆಂಟ್ ಅಂತಂದ್ರೆ ಇಲ್ಲಿ ನೋಡ್ರಿ, ಅದ್ರೊಳಗೆ ಟೈಪ್ಸ್ ಬರ್ತಾವ. ಏನೇನ್ ಬರ್ತಾವ? ಫಸ್ಟಿಗೆ ನಾರ್ಮಲ್ ನಂಬರ್ಸ್, ಭಿನ್ನರಾಶಿ ಅಲ್ಲ, ನಾರ್ಮಲ್ ನಂಬರ್ಸು.
10, 15, 20 ಇವುಗಳ ಲ ಸಹ ಅಥವಾ ಮ ಸಹ ಕೇಳ್ಬೋದು. ಇದು ಒಂದು ಟೈಪು. ನೆಕ್ಸ್ಟ್ ಇನ್ನೊಂದು ಭಿನ್ನರಾಶಿಗಳ ಲ ಸಹ ಮತ್ತು ಮ ಸಹ. ಇನ್ನೊಂದು ಡೆಸಿಮಲ್ ಅಂದ್ರೆ ಪಾಯಿಂಟ್ ಇದಾವೆ 0.25, 0.5 ಇವುಗಳ ಲ ಸಹ ಮ ಸಹ. ಇನ್ನೊಂದು ಈ ಫಾರ್ಮುಲಾ ಮೇಲೆ ಬರ್ತಾವ. ಬಿಟ್ರೆ ಈ ರೀತಿ ಅನುಪಾತದಲ್ಲಿ ಕೊಡ್ತಾವ. ನೋಡ್ರಿ ಎಷ್ಟು ಟೈಪ್ ಅದಾವ. ನೀವು ನೋಟ್ ಮಾಡ್ಕೊಂಡು ಹೋದ್ರೆ ಒಂದ್ ಟಾಪಿಕ್ನಾಗ ಒಂದೊಂದು ಟಾಪಿಕ್ ಅದಾವ. ಆ ಎಲ್ಲಾರ ಮೇಲೆ ಅವ ಎಲ್ಲಾ ಟಾಪಿಕ್ಸು ಬಂದವು. ಯಾವುದು ಒಂದು ಹಾರಿಸಬಾರ್ದು. ಅರ್ಥ ಆಗತೈತಿ? ಎಸ್. ಈಗ ಭಿನ್ನರಾಶಿಗಳ ಮೇಲೆ ಒಂದು ಕ್ವಶನ್ ನೋಡೋಣ. ಯಾರ್ಯಾರು ವಿಡಿಯೋ ನೋಡಾತ್ರಿ ಆನ್ಲೈನು, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡ್ರಿ. ನೀವು ಅಷ್ಟೇ ಯೂಸ್ ಅಲ್ಲ, ಅವ್ರಿಗೂ ಯೂಸ್ ಆಗಬೇಕು. ನೀವಷ್ಟೇ ಶಾಣೆ ಆಗ್ಬೇಕಂದ್ರೆ ಹೆಂಗೆ? ಹೌದಿಲ್ಲ? ಎಸ್. ನೆಕ್ಸ್ಟ್ ನೋಡ್ರಿ, ಯಾವುದೋ ಒಂದು ಭಿನ್ನರಾಶಿ ಕೊಟ್ಟಾರ. ಏನು ಕೊಟ್ಟಾರ ನೋಡ್ರಿ, 2/5, 4/5, 6/10. ಈ ಮೂರು ಭಿನ್ನರಾಶಿಗಳ ಲ ಸಾ ಅ ಏನು? ಲ ಸಾವನ್ನ ಕಂಡಿಡಿರಿ. ಫಸ್ಟಿಗೆ ಇಲ್ಲಿ ಏನು ಕೇಳಾರಲ್ಲ ಅದು ಲಕ್ಷ್ಯ ಇರಬೇಕು. ಲ ಸಾ ಅ ಕೇಳಿದ್ರ ಕೊಟ್ಟಂತಹ ಭಿನ್ನರಾಶಿಗಳಲ್ಲಿನ ಅಂಶಗಳಲ್ಲಿರುವ ಸಂಖ್ಯೆಗಳ ಲ ಸಾ ತೆಗಿಬೇಕು. 2, 4, 6 ಇವುಗಳ ಲ ಸಾ ತೆಗಿಬೇಕು. ಫಸ್ಟಿಗೆ ಸಣ್ಣ ಸಂಖ್ಯೆಯಿಂದ ಹೋಗ್ಬೇಕು. 2 1 2 2 2 3 ನೆಕ್ಸ್ಟ್ 2 1 3 3 3 1 3 2 6 6 2 12. ಇದೇನ್ ಹೇಳ್ರಿ? ಈ ಮೂರು ಸಂಖ್ಯೆಗಳ ಲ ಸಾ. ಅದನ್ನ ಎದಕ್ ಮಾಡ್ಬೇಕು ಹೇಳ್ರಿ? ಲ ಸಾ ಅ ಕೇಳ್ಯಾರ ಅಂದ್ರೆ ಅಂಶಗಳಲ್ಲಿರುವ ಲ ಸಾ ಅ. MTS ಫಿಕ್ಸ್ ಒಂದು ಕ್ವಶನ್ ಕೇಳತಾರ ನೋಡ್ರಿ. ನೆಕ್ಸ್ಟ್ ಇವುಗಳ ಲ ಸಾ ಆದ್ಮೇಲೆ ಕೆಳಗೆ ಉಳಿದಂತಹ ಸಂಖ್ಯೆಗಳ ಲ ಸಾ ಆದ್ಮೇಲೆ ಇನ್ನೊಂದು ಯಾವುದು? ಮ ಸಾ. ಕೆಳಗಿನ ಸಂಖ್ಯೆಗಳ ಮ ಸಾ ಅ ಮಾಡ್ಬೇಕು. 5 5 10ರ ಮ ಸಾ ಅ. HCF 5 1 1 5 2. ಈ ಮೂರು ಸಂಖ್ಯೆಗಳು ಮತ್ತೆ ಒಂದ ರಿಪೀಟ್ ಆಗುದಿಲ್ಲ, ಒಂದೇ ಬಗ್ಗೆ ಹೋಗುದಿಲ್ಲ. ಫೈನಲ್ ಆನ್ಸರ್ ಏನು? 5. ಇವುಗಳ HCF 5, ಇವುಗಳ LCM 12. ಕೊಟ್ಟಂತದ್ದೇನು? ಲ ಸಾ ಅ ಕೇಳ್ಯಾರಂದ್ರ ಮೇಲ್ಗಡೆ ಫಸ್ಟ್ ಲ ಸಾ ಬರ್ದು ಕೆಳಗಡೆ ಮ ಸಾ ಬರಿಬೇಕು. ನೋಡ್ರಿ, LCM ಆಫ್ ದೀಸ್ 3 ಫ್ರಾಕ್ಷನ್ಸ್ ಏನ್ ನೋಡ್ರಿ? ಫಸ್ಟಿಗೆ LCM 12 ಡಿವೈಡೆಡ್ ಬೈ 5. ನಿಮ್ಮ ಕೊಟ್ಟಂತಹ ಆಪ್ಷನ್ ಒಳಗೆ ಇದಿದ್ರ ಹಾಕ್ಬೇಕು. ಇದು ಇಲ್ಲಪ್ಪ ಅಂತಂದ್ರೆ ಡೆಸಿಮಲ್ ದಾಗ ಕೊಟ್ಟಿರ್ತಾರೆ. ಡೆಸಿಮಲ್ ಅಂದ್ರೆ ಗೊತ್ತಲ್ಲ, ಪಾಯಿಂಟ್, 0 ಪಾಯಿಂಟ್ ಹಿಂಗ್ ಕೊಟ್ಟಿರ್ತಾರ. ಇದಿತ್ತಂದ್ರೆ ಇದು 100% ಇದೇ ಇರ್ತೈತಿ. ಭಿನ್ನರಾಶಿ ಒಳಗೆ ಕೊಟ್ಟಾರಂದ್ರೆ ಭಿನ್ನರಾಶಿ ಒಳಗೆ ಇರ್ತೈತಿ. ಮಿಸ್ಟೇಕ್ ಇಲ್ಲಪ್ಪ ಅಂತಂದ್ರ ಪಾಯಿಂಟ್ ದಾಗ ಕೊಟ್ಟಿರ್ತಾರ. ಪಾಯಿಂಟ್ ದಾಗ ಏನಾಕತ್ ನೋಡ್ರಿ, 12 5 ಭಾಗಿಸಿದ್ರ 2 5 2 10 ಪಾಯಿಂಟ್ ಕೊಟ್ಟು ಎಷ್ಟು ಉಳಿತು? 2 2 ಹೋಗ್ಲಿ 0 ತಗೊಂಡು 5 4 20. ಈ ಜಾಗದಾಗ 2.4 ಇರ್ಬೋದು. ನಿಮಗೆ ಯಾವ್ದು ಆಪ್ಷನ್ ದಾಗ ಕೊಟ್ಟಿರ್ತಾರಲ್ಲ ಅದನ್ನ ನೋಡಿ ಹಾಕ್ಬೇಕು. ಅರ್ಥ ಆಯ್ತು? ಲ ಸಾ ಮ ಸಾ ಟಾಪಿಕ್ ಮಿಸ್ ಆಗಬಾರ್ದು. ಇದು ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್. ಯಾವ್ದ ಎಕ್ಸಾಮ್ ಆದ್ರೂ ಕ್ವಶನ್ಸ್ ಕೇಳ್ಯಾರ. ಎಸ್ ನೋಡ್ರಿ, ಯಾರು ನೋಟ್ ಮಾಡ್ಕೋತೀರಿ ನೋಡ್ಕೋರಿ. ನೆಕ್ಸ್ಟ್ ಕ್ವಶನ್ ಮಾಡೋಣ. ಕಾಣುದಿಲ್ಲ. ಎಸ್, ಇದೇ ರೀತಿ ಇನ್ನೊಂದು ಪ್ರಾಫಿಟ್ ಅಂಡ್ ಲಾಸ್ ಅಂದ್ರೆ ಏನು? ಲಾಭ ಮತ್ತು ನಷ್ಟ. ಈ ರೀತಿ ಈ ಟಾಪಿಕ್ ಮೇಲೂ ಕ್ವಶನ್ಸ್ ಕಂಪಲ್ಸರಿ. ಒಂದು ಕ್ವಶನ್ ಮಿನಿಮಮ್ ಅಂದ್ರೆ ಗೊತ್ತಲ್ಲ, ಕಡಿಮೆ ಅಂದ್ರೆ ಒಂದು ಕ್ವಶನ್ ಅಂತ ಐತೈತಿ. ಕ್ವಶನ್ ನೋಡ್ರಿ, ಫಸ್ಟ್ ಈ ಕ್ವಶನ್ ಕ್ಲಿಯರ್ ಆಗಿ ಬರೀತೀನಿ ನಾನು. ಏನು? ಒಂದು ವಸ್ತುವನ್ನು, ಎಸ್ ಹಂಗ ವಿಡಿಯೋ ಶೇರ್ ಮಾಡ್ರಿ. ಒಂದು ವಸ್ತುವನ್ನು ಶೇಕಡ 10ರ ಲಾಭಕ್ಕೆ ಮಾರಲು ಇಷ್ಟಪಡುತ್ತಾನೆ. ಅಂದ್ರ ಅವ ಇನ್ನೂ ಮಾರಿಲ್ಲ, ಮಾರ್ಬೇಕಂತ ಅನ್ಕೊಂತಾನವ. ಆದ್ರ ಅವ ಮಾರುವ ಸಂದರ್ಭದಲ್ಲಿ ಶೇಕಡ 10ರ ನಷ್ಟಕ್ಕೆ, ಶೇಕಡ 10ರ ನಷ್ಟಕ್ಕೆ 162 ರೂಪಾಯಿಗೆ ಮಾರುತ್ತಾನೆ. ಹಾಗಾದರೆ ಲಾಭಕ್ಕೆ
ಮಾರಬೇಕೆಂದುಕೊಂಡಿದ್ದ ಬೆಲೆ ಎಷ್ಟು? ಎಸ್, ಈ ರೀತಿ ಕ್ವಶನ್ಸ್ ಬಂದವ. ಇಲ್ಲಿ ನೋಡ್ರಿ, ಲಾಭ ನಷ್ಟ ಒಳಗ ಹೆಂಗ ಕೇಳಿದ್ರು ವಿದಿನ್ ಅದು 30 ಸೆಕೆಂಡ್ ಒಳಗ ಮಾಡ್ಬೋದು. ಏನು ಫಸ್ಟಿಗೆ ನೋಡ್ರಿ, ಅವ ಎಷ್ಟಕ್ ಮಾರ್ಬೇಕು ಅನ್ಕೊಂಡಾನ? 10% ಲಾಭಕ್ ಮಾರ್ಕೋಬೇಕಂತಂದ್ರ ಅದು ಮೊತ್ತ ನನಗ್ ಗೊತ್ತಿಲ್ಲ, ಹೌದಾ? ಅದು ಎಕ್ಸ್. 10% ಲಾಭ ಅಂದ್ರ 100ಕ್ಕೆ 10 ಅಂದ್ರ 110 ಆಯ್ತು. ಎಸ್, 110% ಆಯ್ತು. ಅದೇ ರೀತಿ ಅವ್ ಮಾರಿದ್ದೆಷ್ಟಕ್ಕೆ ಹೇಳ್ರಿ? 162ಕ್ಕೆ ಮಾರಿದ್ದಂದ್ರ ಎಷ್ಟ್ ಲಾಭ ಆಗೈತ ಅವನಿಗೆ? 10% ನಷ್ಟ ಆಗೈತ್, ಲಾಭ ಆಗಿಲ್ಲ. ಅಂದ್ರ 100ರಲ್ಲಿ 10 ಹೋದ್ರ 90. ಈಗ ನಮಗ್ ಮಾರಿದ ಬೆಲೆ, ಆ ಲಾಭಕ್ಕೆ ಮಾರಕೊಂಡಿದ್ದ ಏನೈತಲ್ಲ, ಲಾಭಕ್ಕೆ ಏನ್ ಮಾರ್ಬೇಕು ಅನ್ಕೊಂಡಿದ್ದಲ್ಲ ಅದು ಬೆಲೆ ಗೊತ್ತಾಗ್ಬೇಕಂದ್ರೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ರಿ. ಅಂದ್ರೆ ಎಕ್ಸ್ ಇಂಟು 90 ಈಕ್ವಲ್ ಟು 110 ಇಂಟು 162. ಯಾವುದು ಗೊತ್ತಿಲ್ಲ ಅದನ್ನು ಒಂದ್ ಕಡೆ ಇಟ್ಕೋರಿ. ಎಕ್ಸ್ ಈಕ್ವಲ್ ಟು 110 ಇಂಟು 162 ಡಿವೈಡೆಡ್ ಬೈ 90. ಈ 0 ಹೋಯ್ತು. 9 9 ಒಂದ್ಲೆ 9 ಒಂದ್ಲೆ 9 ಎಷ್ಟು ಉಳಿತು? 7 ಎಷ್ಟು? 9 8ಲೆ 72. 11 ಇಂಟು 18. ಈ ಮಲ್ಟಿಪ್ಲಿಕೇಶನ್ ಈ ರೀತಿ ಬಂದಾಗ ಕನ್ಫ್ಯೂಸ್ ಆಗಬಾರ್ದು. ಫಸ್ಟಿಗೆ ರೌಂಡ್ ಫಿಗರ್ ಮಾಡ್ಕೋಬೇಕು. ಇದು 18 ಐತಿ, ಇದ್ರಾಗ 11 ಐತಿ, 10 ತಗೊಂತೀನಿ. 18 ಇಂಟು 10 ಅಂದ್ರೆ ಎಷ್ಟಾಯ್ತು? 180 ಆಯ್ತು. ಈಗ ನಾ 10 ತಗೊಂಡಿನಿ, ಇನ್ನೂ ಒಂದು 18 ಐತಿಲ್ಲ ಇದ್ರಾಗ, 11 ಅದಾವಿಲ್ಲ, ಇನ್ನೊಂದು 18 ಕೂಡಿಸ್ಬಿಡ್ರಿ. ಎಷ್ಟಾಯ್ತು? 198. ಇಂಟು ಮಾಡೋದು ಬಹಳ ಕನ್ಫ್ಯೂಸ್ ಮಾಡ್ಕೊಂಡ್ರಿ ಕೆಲವು ಜನ. ಈ ಇಂಟು ಮಾಡ್ಬೇಕಂದ್ರೆ ಪ್ರೊಸೆಸ್ ಹೋಗತ್ ಮತ್ತೊಂದು 2 ನಿಮಿಷ ತಗೊಂತೀರಿ, ಹೌದು? ಫಸ್ಟಿಗೆ ರೌಂಡ್ ಫಿಗರ್ ಮಾಡ್ಕೊಂಡು ಆಮೇಲೆ ಎಕ್ಸ್ಟ್ರಾ ಇದ್ರೆ ಕೂಡಿಸ್ಬಿಡ್ರಿ. 198 ಆನ್ಸರ್ ಇದ್ರದ್ದು. ಲಾಭ ನಷ್ಟ ಬಂದಾಗ ಕಂಪಲ್ಸರಿ ಇದ ಮೆಥಡ್ ಒಳಗ ಎಲ್ಲಾ ಲೆಕ್ಕ ಮಾಡ್ಬೋದು. ಈ ಒಂದ ಮೆಥಡ್ ಒಳಗೂ ಮಾಡ್ಬೋದು. ಯಾವ ಬೇಕಾದ್ ಕೇಳಕ್ಕ 100% ನೋಡ್ರಿ. ಈ ತರ ಕ್ವಶನ್ಸ್ ಬೇಕಾದ್ರೆ ಪ್ರಿವಿಯಸ್ ಇಯರ್ ಕ್ವಶನ್ ಪರ್ ಈಗ ತೆಗೆದು ನೋಡ್ರಿ, PDF ಇರ್ತಾವ ಎಲ್ಲಾರ ಕಡೆ, ಹೌದು? ಒಂದು ಕ್ವಶನ್ ಅಂತೂ ಮಿನಿಮಮ್ ಐತೆ. ಇದು ಪ್ರಿವಿಯಸ್ ಇಯರ್ ಕ್ವಶನ್ ಐತಿ, ಇದು ಪ್ರಿವಿಯಸ್ ಇಯರ್ ಕ್ವಶನ್ ಐತಿ. ಈ ರೀತಿ ಕ್ವಶನ್ಸು ಈ ಒಂದ ಟಾಪಿಕ್ ಅಲ್ಲ, ಬೇರೆ ಬೇರೆ ಟಾಪಿಕ್ದಾಗೂ ಬರ್ತಾವ. ಆ ಟಾಪಿಕ್ ಯಾವ ಫಿಕ್ಸ್ ಅಂತೇಳಿ ಕ್ವಶನ್ಸ್ ಬರ್ತಾವಲ್ಲ, ಆ ಟಾಪಿಕ್ ಮಿಸ್ ಮಾಡಬಾರ್ದು. ಒಂದ್ ಸೆಟ್ಟಿಗೆ ಒಬ್ಬರಿಗೆ ಬಂದ್ರೆ ಇನ್ನೊಂದ್ ಸೆಟ್ಟಿಗೆ ಒಬ್ಬರಿಗೆ ಬಂದಿರಂಗಿಲ್ಲ, ಹೌದೋ ಇಲ್ಲೋ? ಅದೇ ರೀತಿ ನೀವು ಪ್ರಿವಿಯಸ್ ಇಯರ್ ಕ್ವಶನ್ ಪರ್ ರೆಫರ್ ಮಾಡಿದ್ರೂ ಒಂದ್ ಕ್ವಶನ್ ಪರ್ದಾಗ ಇರ್ತೈತಿ, ಒಂದ್ ಕ್ವಶನ್ ಪರ್ದಾಗ 2 ಅದಾವ. ಎಸ್, ಈ ರೀತಿ ಕ್ವಶನ್ಸು ಡೈಲಿ ನಾವು ಲೈವ್ ಬಂದಾಗ ಕಂಟಿನ್ಯೂ ಮಾಡ್ತಿರ್ತೀವಿ. ಅದೇ ರೀತಿ ನಿಮಗೆ ಹೇಳಿದಂಗ ಇವತ್ತು ನೋಟಿಫಿಕೇಶನ್ ಆಗೈತೆ SSCದು 39,481 ಪೋಸ್ಟ್ ಅದಾವ. ನಮ್ಮಲ್ಲಿ ಹೊಸ ಬ್ಯಾಚಸ್ ಸ್ಟಾರ್ಟ್ ಮಾಡತ್ತೀವಿ. ಯಾವಾಗಂದ್ರೆ ಇದೇ ತಿಂಗಳ 10ನೇ ತಾರೀಕು. ಯಾರು ಬಂದು ಜಾಯ್ನ್ ಆಗೋದು ಆಗ್ಬೋದು, ಇಲ್ಲ ನಿಮ್ಮ ಫ್ರೆಂಡ್ಸ್ ಯಾರಿದ್ರು ಹೇಳ್ಬೋದು. ಇದೊಂದು ಒಳ್ಳೆ ಅವಕಾಶ ಅಂತ ತಿಳ್ಕೊಡ್ರಿ. ಈ ಅವಕಾಶವನ್ನ ಮಿಸ್ ಮಾಡ್ಕೋಬೇಡ್ರಿ. ಎಸ್, ಮತ್ತೆ ಮುಂದಿನ ತರಗತಿಯಲ್ಲಿ ಮುಂದುವರಿಸೋಣ. ಧನ್ಯವಾದಗಳು.